ಶ್ರೀಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿಸುರನರದ್ವೀಷಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಯಂ ಪ್ರೌರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಬ್ರಹ್ಮರುದ್ರಾದಿವಂದ್ಯಂ ತ್ವಾಂ ಭಜೆ ವೆಂಕಟನಾಯಕಂ. ನಿವಾರಯಾಶ್ವನಿಷ್ಟಾನಿ ಸಾಧಯೇಷ್ಟಾನಿ ಮಾಧವ. ಶ್ರಿಯಃ ಕಾಂತಾಯ ಕಲ್ಯಾಣನಿಧಯೇ ನಿಧಯೇರ್ಥಿನಾಂ. ಶ್ರೀವೆಂಕಟನಿವಾಸಾಯ ಶ್ರೀನಿವಾಸಾಯ ಮಂಗಲಂ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಶ್ರೀಮದ್ ಭಾಗವತ ಪುರಾಣದ ತೃತೀಯ ಸ್ಕಂದದಲ್ಲಿ ಮೈತ್ರೇಯರು ವಿದುರನಿಗೆ ಉಪದೇಶ ಮಾಡಿದ ಕಪಿಲ ಗೀತೆಯನ್ನು ಶ್ರವಣ ಮಾಡ್ತಾ ಬಂದ್ವಿ. ಮೈತ್ರೇಯರ ಉಪದೇಶ ಮುಂದುವರೆದು ದಕ್ಷಾಧ್ವರ ಧ್ವಂಸ ಪ್ರಕರಣ ಅಂತ ಬರ್ತದೆ. ಚರಿತ್ರೆ ಬಹಳ ಶ್ರೇಷ್ಠವಾದದ್ದು. 4ನೇ ಸ್ಕಂಧದಲ್ಲಿ ಅತ್ರಿ ಋಷಿಗಳು 3 ಜನ ಮಕ್ಕಳನ್ನು ಪಡೆದ ಚರಿತ್ರೆಯನ್ನು ಮೊದಲು ಹೇಳಿ ಆಮೇಲೆ ದಕ್ಷಾಧ್ವರ ಧ್ವಂಸ ಪ್ರಕರಣವನ್ನು ವಿವರಣೆ ಮಾಡ್ತಾರೆ. ಅತ್ರಿ ಅಂತ ಋಷಿಗಳ ಹೆಸರೇ ಅತ್ರಿ. ತ್ರಿ ಅಂದರೆ 3. ಅದನ್ನು ಯಾವತ್ತೂ ಹತ್ತಿರ ಬರದಂತೆ ಮಾಡಿಕೊಂಡಿದ್ರಾದ್ರಿಂದ ಅವರಿಗೆ ಅತ್ರಿ ಅಂತ ಹೆಸರು ಬಂತಂತೆ. ದಾರೈಷಣ, ಪುತ್ರೈಷಣ, ವಿತ್ತೈಷಣ ಅಂತ ಕರೀತಾರೆ. ಅವುಗಳು ಅವರ ಒಳಗಡೆ ಸುಳಿದಿರಲಿಲ್ಲ, ಹಾಗಾಗಿ ಅವರಿಗೆ ಅತ್ರಿ ಅಂತ ನಾಮಕರಣ ಮಾಡಿದ್ರಂತೆ. ಅಸೂಯ ಅನ್ನೋದು ಒಂದು ದೋಷ ಮನುಷ್ಯನಲ್ಲಿ. ಅದು ಎಂದೂ ತನ್ನೊಳಗೆ ಬರದಂತೆ ಮಾಡಿಕೊಂಡದ್ರಿಂದ ಅವಳಿಗೆ ಅನಸೂಯ ಅಂತ ಹೆಸರು ಬಂತಂತೆ. ಅವರಿಬ್ಬರು ದಂಪತಿಗಳಾಗಿ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾರೆ, ತಪಸ್ಸು ಮಾಡಿ. ದೇವರು ಮಗನಾಗಿ ಬರಲಿ ಅಂತ ಅಪೇಕ್ಷೆ. ಅವರ ತಪಸ್ಸಿಗೆ ಮೆಚ್ಚಿದ ಭಗವಂತ ಪ್ರಕಟನಾಗುವಾಗ ಒಬ್ಬನೇ ಆಗಲಿಲ್ಲ, ತಾನೂ ಬಂದ. ಬ್ರಹ್ಮ ಹಾಗೂ ಮಹೇಶ್ವರ ಇಬ್ಬರನ್ನೂ ಕರೆದುಕೊಂಡೇ ಪ್ರಕಟನಾದ. 3 ಪ್ರಕಟರಾದಾಗ ಅತ್ರಿ ಋಷಿಗಳು 3ರನ್ನು ನಮಸ್ಕರಿಸಿ ಸ್ತೋತ್ರ ಮಾಡಿದ್ರಂತೆ. ಸ್ತೋತ್ರ ಮಾಡೋದಲ್ಲದೆ ಕೇಳ್ತಾರೆ, ನಾನು ಒಬ್ಬನ ಕರೆದ್ರೆ 3 ಯಾಕೆ ಬಂದ್ರಿ ಅಂತ ಕೇಳಿದ್ರಂತೆ. ಏಕೋ ಮಯೇಹ ಭಗವಾನ್ ವಿಬುಧ ಪ್ರಧಾನಃ ಚಿತ್ತೀಕೃತ ಪ್ರಜನನಾಯ ಕಥನ್ನು ಯೂಯಂ. ಅತ್ರಾಗತಾಸ್ತನುಭೃತಾಂ ಮನಸೋಪಿ ದೂರ ಬ್ರೂತ ಪ್ರಸೀದ ತಮಃ ನಿಹ ವಿಸ್ಮಯೋ ಮೇ.
ಹೇ ಪರಮಾತ್ಮ, ಮಯಾ ಇಹ ಏಕಃ ಉಪಹೂತಃ, ನಾನು ಒಬ್ಬನನ್ನು ಬರಲಿ ಅಂತ ಅಪೇಕ್ಷೆ ಪಟ್ಟು ಕರೆದೆ. ಮನಸ್ಸಿನಲ್ಲಿ ಮಾಡಿಕೊಂಡದ್ದು ಒಬ್ಬನ ಬಗ್ಗೆ ಧ್ಯಾನ. ಅತ್ರಾಗತಾಸ್ತನುಭೃತಾಂ ಮನಸೋಪಿ ದೂರಾಹ, ಮನುಷ್ಯರ ಮನಸ್ಸಿಗೂ ಸುಲಭ ನಿಲುಕದ ನೀವು ಮೂವರು ಬಂದುಬಿಟ್ರಲ್ಲ, ನನಗೆ ಆಶ್ಚರ್ಯ ಆಗ್ತಾ ಇದೆ ಅಂತಂದ್ರಂತೆ. ಅದಕ್ಕೆ ಮೂವರು ಹೇಳ್ತಾರೆ ಆವಾಗ, ನೀನು ಕರೆದದ್ದು ಒಬ್ಬನ್ನ ಅಂತಂತ ಇದ್ದಿ, ಆದರೆ ಮನಸ್ಸಿನಲ್ಲಿ ನೀನು ಸಂಕಲ್ಪ ಮಾಡಿದ್ದು ಮೂವರನ್ನು, ಅದಕ್ಕೆ ಮೂವರು ಬಂದಿದ್ದೇವೆ ಅಂತಂದ್ರಂತೆ. ಯಥಾ ಕೃತಸ್ಥೆ ಸಂಕಲ್ಪೋ ಭಾವ್ಯಂ ತೇನೈವ ನಾನ್ಯಥಾ ತತ್ ಸಂಕಲ್ಪಸ್ಯ ತೇ ಬ್ರಹ್ಮನ್ ಯದ್ವೈ ಧ್ಯಾಯಸಿ ತೇ ವಯಂ. ನೀನು ಸಂಕಲ್ಪ ಮಾಡುವಾಗ ಹಾಗೆ ಮಾಡಿದ್ದಿ. ಸೃಷ್ಟಿಕರ್ತ, ಸಂಹಾರಕರ್ತ, ಸ್ಥಿತಿಕರ್ತ ಬರಲಿ ಅಂತ. ಸೃಷ್ಟಿಕರ್ತ ಯಾರು? ಚತುರ್ಮುಖ, ಅವನು ಬಂದಿದ್ದಾನೆ. ಸ್ಥಿತಿಕರ್ತ ನಾನು. ಸಂಹಾರಕರ್ತ ಮಹೇಶ್ವರ ಶಿವ, ಅವನು ಬಂದಿದ್ದಾನೆ. ಹಾಗಾಗಿ ಯಥಾಕೃತಸ್ಥೆ ಸಂಕಲ್ಪ, ನೀನು ಸಂಕಲ್ಪ ಮಾಡುವಾಗ ಸೃಷ್ಟಿ ಸ್ಥಿತಿ ಲಯ ಕಾರಕರು ಬರಲಿ ಅಂತ ಕೇಳಿಕೊಂಡ್ರೆ ನಾವು ಮೂವರು ಬರದೆ ಏನು ಮಾಡಬೇಕು ಹೇಳು ಅಂತ ಅತ್ರಿ ಋಷಿಗಳ ಬಾಯಿ ಮುಚ್ಚಿಸ್ಬಿಟ್ರಂತೆ. ಸರಿ, ನನಗೆ ಮಕ್ಕಳಾಗಬೇಕು ಅಂತಂದರು. ನೀನು ಕರೆದಿದ್ದಿ, ಮೂವರು ಬಂದಿದ್ದೇವೆ, ಬಂದ ಮೇಲೆ ವ್ಯರ್ಥ ಮಾಡಲ್ಲ, ಮೂವರೂ ಮಕ್ಕಳಾಗ್ತೇವೆ ಅಂದ್ರಂತೆ. ಹಾಗಾಗಿ ಮೂವರು ಮಕ್ಕಳಾದರು. ಸೋಮೋ ಭೂತ್ ಬ್ರಹ್ಮಣೋಂಶೇನ ದತ್ತೋ ವಿಷ್ಣೋಸ್ತು ಯೋಗವಿತ್ ದೂರ್ವಾಸಾ ಶಂಕರಸ್ಯಾಂಶಃ ನಿಬೋಧಾಂಗಿರಸ ಪ್ರಜಾ. ಸೋಮೋಭೂತ್ ಬ್ರಹ್ಮಣೋ ಅಂಶೇನ, ಅತ್ರಿ ಋಷಿಗಳ ಮಗನಾಗಿ ಚಂದ್ರ ಹುಟ್ಟಿದ. ಅದಕ್ಕೆ ಚಂದ್ರನನ್ನು ಆತ್ರೇಯಸ ಗೋತ್ರೋದ್ಭವ ಅಂತ ಯಾಜ್ಞಿಕರು ಕರೀತಾರೆ. ಸ್ವಯಂ ಭಗವಂತ ವಿಷ್ಣು ಯೋಗವಿತ್, ಯೋಗಗಳನ್ನು ತಿಳಿದವ, ವರ ಪಡಿಬೇಕು ಅಂತ ತಪಸ್ಸು ಮಾಡಿ ಕೇಳಿದ್ದಲ್ವೇ ಅತ್ರಿಗಳು, ತಾನೇ ವರರೂಪವಾಗಿ ಬಂದ. ಅವನಿಗೆ ದತ್ತ ಅಂತ ನಾಮಕರಣ ಮಾಡಿದ್ರಂತೆ. ವರರೂಪವಾಗಿ ತನ್ನನ್ನೇ ಕೊಟ್ಟುಕೊಂಡ ತನ್ನ ಭಕ್ತನಿಗೆ ದತ್ತ. ದತ್ತ ಅಂದರೆ ಕೊಡಲ್ಪಟ್ಟ, ಅವರ ವರಕ್ಕೆ ಅನುಗುಣವಾಗಿ. ಅತ್ರಿಗಳ ಮಗನಾದ್ರಿಂದ ಆತ್ರೇಯ ಅಂತ ಶಬ್ದ ಸೇರಿತು. ದತ್ತ ಮತ್ತು ಆತ್ರೇಯ ಎರಡೂ ಸೇರಿಸಿದರೆ ಪದಗಳನ್ನು ದತ್ತಾತ್ರೇಯ ಅಂತಾಯಿತು. ಇದು ವಿಷ್ಣುವಿನ ದತ್ತಾತ್ರೇಯ ಅವತಾರ ಅಂತ ಹೇಳ್ತಾರೆ ಅತ್ರಿಗಳ ಮಗನಾದಾಗ. ಚಂದ್ರನೊಳಗೆ ಬ್ರಹ್ಮನಿಗೆ ಅವತಾರ ಇಲ್ಲ ಆದ ಕಾರಣ ಸನ್ನಿಧಾನ ಮಾತ್ರ ಬ್ರಹ್ಮದೇವರು ಅವನೊಳಗಿಟ್ಟು ಹುಟ್ಟಿ ಬಂದಂತಾಯ್ತಂತೆ. ಬ್ರಹ್ಮಣೋ ನಾವತಾರೋಸ್ತಿ ಸನ್ನಿಧಾನಂತು ಕೇವಲಂ ಅಂತ ಭಗವತ್ಪಾದರು ತಾತ್ಪರ್ಯದಲ್ಲಿ ಹೇಳ್ತಾರೆ. ಹಾಗಾಗಿ ಚಂದ್ರ ಹುಟ್ಟಿದ ಅತ್ರಿ ಋಷಿಗಳ ಮಗನಾಗಿ ಚಂದ್ರನೊಳಗೆ ಬ್ರಹ್ಮನ ಸನ್ನಿಧಾನ ವಿಶೇಷವಾಗಿ ಇತ್ತಂತೆ. ಅದು ಬ್ರಹ್ಮನ ಅವತಾರ ಅಂತ ಕೆಲವು ಪುರಾಣಗಳು ಅದನ್ನೇ ಅವತಾರ ಅನ್ನುವಂತೆ ಬಣ್ಣಿಸ್ತವೆ. ಇನ್ನೊಬ್ಬ ಶಿವ ದೂರ್ವಾಸ ಅಂತ, ದುರ್ವಾಸ ಋಷಿಗಳ ಪರಿಚಯ ಎಲ್ರಿಗೂ ಇರ್ತದೆ. ಅತ್ರಿ ಋಷಿಗಳ ಮಗನಾಗಿ ಹುಟ್ಟಿದ್ರಂತೆ. ಹೀಗೆ ಮೂವರು ಮಕ್ಕಳಾದರೂ ಅತ್ರಿ ಋಷಿಗಳಿಗೆ ಅಂತ ಉಪಾಖ್ಯಾನವನ್ನು ಭಾಗವತದಲ್ಲಿ ವಿವರಣೆ ಮಾಡ್ತಾರೆ. ಇದನ್ನು ನಾವು ಶ್ರವಣ ಮಾಡಿರಬೇಕು. ದಕ್ಷ ಪ್ರಜಾಪತಿಗೆ ಪ್ರಸೂತಿಯನ್ನು ವಿವಾಹ ಮಾಡಿಕೊಟ್ಟಿದ್ದ ಸ್ವಯಂಭುವ. ಪ್ರಸೂತಿ ದೇವಿಯಲ್ಲಿ ಸಂತಾನ ಉತ್ಪತ್ತಿ ಆಯಿತು. 60 ಜನ ಕನ್ಯೆಯರನ್ನು ಪಡೆದಿದ್ದಾನಂತೆ ದಕ್ಷ. ಆ 60 ಜನರಲ್ಲಿ 27 ಜನರನ್ನು ನಕ್ಷತ್ರಗಳು ಅಂತ ಕರೀತಾರೆ. ಚಂದ್ರನಿಗೆ ಮದುವೆ ಮಾಡಿಕೊಟ್ಟ. ಅಶ್ವಿನಿ, ಭರಣಿ, ಕೃತ್ತಿಕಾ, ರೋಹಿಣಿ, ಮೃಗಶಿರ, ಆರಿದ್ರ, ಪುನರ್ವಸು ಎಲ್ಲ ಸ್ತ್ರೀಲಿಂಗದಲ್ಲಿದ್ದಾವೆ ಶಬ್ದಗಳು. ಅವುಗಳು ಯಾವುದೂ ಪುಲ್ಲಿಂಗ ಇಲ್ಲ. ಅಶ್ವಿನಿ, ಭರಣಿ, ಕೃತ್ತಿಕಾ, ರೋಹಿಣಿ ಎಲ್ಲ ಸ್ತ್ರೀಲಿಂಗ. ಆ ನಕ್ಷತ್ರಗಳ ವಿವಾಹವನ್ನು ದಕ್ಷ ಚಂದ್ರನೊಟ್ಟಿಗೆ ಮಾಡಿಸಿದ. ಹಾಗಾಗಿ ಚಂದ್ರ ನಕ್ಷತ್ರಗಳ ಅಧಿಪತಿ, ಪತಿ ಅಂತಾದ. ಅವರಿಂದ ಸಂತತಿ ಉತ್ಪತ್ತಿ ಆಯಿತು ಅಂತ ಪುರಾಣ ವಿವರಣೆ ಮಾಡ್ತದೆ. 60 ಜನರಲ್ಲಿ 27 ಕಳೀತು. ಇನ್ನೂ ಉಳಿದ್ರಲ್ಲ, ಅದರಲ್ಲಿ 13 ಜನರನ್ನು ಕಶ್ಯಪರಿಗೆ ವಿವಾಹ ಮಾಡಿಕೊಟ್ರು.
ದಿತಿ, ಅದಿತಿ, ಧನು, ಕರ್ದ್ರು, ಕೀಕಸ, ವಿನತ, ಸುರಭಿ, ಹೀಗೆ ಅವರ ಹೆಸರುಗಳನ್ನು ಉಲ್ಲೇಖ ಮಾಡ್ತದೆ. ಹರಿವಂಶದಲ್ಲಿ ಅದರ ವಿಸ್ತಾರ ಹೇಳ್ತಾರೆ. ಕಶ್ಯಪರು ಪ್ರಜಾಪತಿಗಳಾದ್ದರಿಂದ ದಿತಿಯಲ್ಲೆಲ್ಲ ಪ್ರಜಾ ಉತ್ಪತ್ತಿ ಮಾಡಿ ದೈತ್ಯರು ಅಂತ ಆದ್ರಂತೆ. ಅದಿತಿಯಲ್ಲಿ ಪ್ರಜೋತ್ಪತ್ತಿ ಮಾಡಿದರು. ಅದಿತಿಯಲ್ಲಿ ಹುಟ್ಟಿದವರು ಆದಿತ್ಯರು, ಅವರೇ ದೇವತೆಗಳು ಅಂತಾದರು. ಧನುವಿನಲ್ಲಿ ಹುಟ್ಟಿದವರು ದಾನವರು ಅಂತಾದರು. ಹೀಗೆ ಒಬ್ಬೊಬ್ಬ ತಮ್ಮ ಪತ್ನಿಯರಲ್ಲಿ ಪ್ರಜಾ ಉತ್ಪತ್ತಿ ಮಾಡಿ ಕಶ್ಯಪರು ಪ್ರಜಾಪತಿಗಳು ಅಂತಾದರೂ ಸಂತಾನ ವೃದ್ಧಿಯಾಯಿತು ಅಂತ ವಿವರಣೆ ಈ ಭಾಗವತದಲ್ಲಿ ಮಾಡ್ತಾರೆ. 10 ಜನರನ್ನು ಯಮಧರ್ಮರಾಜನಿಗೆ ಕನ್ಯಾದಾನ ಮಾಡಿದ್ನಂತೆ. ಆ 10 ಜನರ ಹೆಸರು ಉಲ್ಲೇಖಿಸಿ ಅವರಲ್ಲಿ ಯಮ ಸಂತಾನ ಪಡೆದ, ಅವರಿಂದ ಪ್ರಜೋತ್ಪತ್ತಿ ಆಯಿತು ಅಂತ ಅದರ ವಿವರಣೆಯನ್ನು ದಶ ಧರ್ಮಾಯ ಅಂತ ಅದನ್ನು ಸ್ಪಷ್ಟಪಡಿಸ್ತಾರೆ. ಹೀಗೆ ದಕ್ಷ ಪ್ರಜಾಪತಿಯ ಸಂತತಿ, ದೇವದಾನವರ ಸಂತತಿ, ಅದು ಸಾಧಾರಣವಾದದ್ದಲ್ಲ. ಇಷ್ಟೆಲ್ಲ ಸಂತಾನವನ್ನು ಲೋಕಕ್ಕೆ ಕೊಡೋದರಲ್ಲಿ ಪ್ರಜಾಪತಿ ದಕ್ಷನ ಪಾತ್ರ ದೊಡ್ಡದಿದೆ ಅಂತ ಪುರಾಣ ಉಲ್ಲೇಖಿಸಿ, ಅವನಿಗೆ ಹುಟ್ಟಿದ 60 ಕನ್ಯೆಯರ ಮಧ್ಯದಲ್ಲಿ ಕೊನೆಯವಳಾಗಿ ಹುಟ್ಟಿದವಳು ಸತಿ, ಬಹಳ ಸುಂದರಳಾಗಿದ್ಲು. ಅವನು ಕನ್ಯಾದಾನ ಮಾಡಬೇಕು ಇವಳನ್ನು ಅಂದಾಗ ಬ್ರಹ್ಮದೇವರು ಪ್ರೇರಣೆ ಮಾಡಿದರು, ಶಿವನಿಗೆ ಕೊಟ್ಟು ಮದುವೆ ಮಾಡಿಸು ಇವಳನ್ನು ಅಂತ. ಬ್ರಹ್ಮದೇವರು ಹೇಳಿದ ಮೇಲೆ ಹಿಂದೇಟು ಹಾಕದೇನೆ ಶಿವನಿಗೆ ಕನ್ಯಾದಾನ ಮಾಡಿದ ದಕ್ಷ. ಆಗಿನಿಂದ ದಕ್ಷನಿಗೆ ಶಿವ ಅಳಿಯನಾದ, ದಕ್ಷ ಶಿವನಿಗೆ ಮಾವನಾದ ಅಂತ ವಿವರಣೆಯನ್ನು ಕೊಡ್ತದೆ. ಕೆಲವು ದಿನಗಳು ಕಳೆದ ಮೇಲೆ ಸಂದರ್ಭ ಹೀಗೆ ಬಂತು, ವಿಶ್ವಸೃಕ್ ಅಂತ ದೇವತೆಗಳು ಒಂದು ಯಾಗ ಮಾಡ್ತಾ ಇದ್ರಂತೆ. ಪುರಾ ವಿಶ್ವಸೃಜಾಂ ಸತ್ರೇ ಸಮವೇತಾ ಮಹರ್ಷಯ ತಥಾ ಮರಗಣಾ ಸರ್ವೇ ಸ್ವಾನುಗಾ ಮುನಯೋಗ್ನಯ. ಶ್ಲೋಕಗಳನ್ನು ಕೇಳಿ ಕೇಳಿ ಓದಿ ಹೇಳುವ ಪದ್ಧತಿ ನಿಜವಾಗಲೂ ಪುರಾಣವನ್ನು. ಬರ್ತಾ ಬರ್ತಾ ಶ್ಲೋಕನೇ ಮರ್ತು ಹೋಗಿಬಿಟ್ಟಿದೆ. ಶ್ಲೋಕಗಳು ಕೇಳೋ ಅಭ್ಯಾಸ, ಹೇಳುವ ಅಭ್ಯಾಸ ತಪ್ಪೋಗಿದೆ. ವಾಸ್ತವಿಕವಾಗಿ ಪುರಾಣ ಅಂದರೆ ಹಿಂದೆಲ್ಲ ಅದೇ ಪದ್ಧತಿಯಲ್ಲಿ ಮಾಡ್ತಾಯಿದ್ರು. ಪ್ರತಿ ಶ್ಲೋಕ ಹೇಳಬೇಕು, ಅದರ ಅರ್ಥಾನುಸಂಧಾನ ಮಾಡಬೇಕು, ಭಾವಾರ್ಥ ತಿಳಿಬೇಕು, ವಿಶೇಷ ಅರ್ಥವನ್ನು ಅನುಸಂಧಾನ ಮಾಡಬೇಕು. ಅದರದ್ದೊಂದು ಮಹತ್ವನೇ ಬೇರೆ, ಅದರದ್ದೊಂದು ವಿಶೇಷತೆಯೇ ಬೇರೆ. ವಿಶ್ವಸೃಕ್ ದೇವತೆಗಳ ಯಾಗದಲ್ಲಿ ಎಲ್ಲ ದೇವತೆಗಳಿಗೆ ಆಹ್ವಾನ ಇತ್ತು. ಶಿವ ಮೊದಲೇ ಬಂದಿದ್ದ, ಪಾಲ್ಗೊಂಡಿದ್ದ. ಸ್ವಲ್ಪ ತಡವಾಗಿ ದಕ್ಷ ಬಂದ ಅಂತಾರೆ. ಯಾಕೆಂದರೆ ನಾನು ಪ್ರಜಾಪತಿ ಅಂತ ಅವನಿಗೊಂದು ಸ್ವಲ್ಪ ಮನಸ್ಸಿನಲ್ಲಿ ಗರ್ವ ಬಂದಿತ್ತು. ಲೋಕದಲ್ಲೆಲ್ಲ 60 ಜನ ಕನ್ಯೆಯರನ್ನು ಅವನೇ ಪಡೆದಿದ್ದ. ಅತಿ ಹೆಚ್ಚು ಕನ್ಯೆಯರನ್ನು ಪಡೆದು, ಅಳಿಯಂದ್ರನ್ನು ಹೆಚ್ಚು ಪಡೆದು, ಮೊಮ್ಮಕ್ಕಳನ್ನು ಹೆಚ್ಚು ಸಂತತಿ ವೃದ್ಧಿ ಮಾಡಿದರಲ್ಲಿ ಅವನ ಪಾತ್ರ ದೊಡ್ಡದಿತ್ತು. ಹಾಗಾಗಿ ದಕ್ಷ ಸ್ವಲ್ಪ ತಡವಾಗಿ ಬಂದ. ನಾನು ಪ್ರಜಾಪತಿ, ನಾನು ಬಂದಾಗ ನನಗೆಲ್ಲರೂ ಎದ್ದು ನಿಂತು ಗೌರವಿಸ್ತಾರೆ ಅಂತ. ಹಾಗೇ ಆಯಿತು. ಅವನು ಬಂದಾಗ ಅವನಿಗೆ ಗೌರವಿಸಬೇಕು ಅಂತ ಯಾರೆಲ್ಲ ಇದ್ದರೂ ಕೆಲವರು ಎದ್ದು ನಿಂತರು. ಆ ವಿಶ್ವಸೃಗ್ಗಳ ಯಾಗದಲ್ಲಿ ಶಿವನೂ ಬಂದಿದ್ದಾನೆ. ಆದರೆ ಶಿವ ಕಣ್ಣು ಮುಚ್ಚಿ ಧ್ಯಾನ ಮಾಡ್ತಾ ಇದ್ದಾನಂತೆ. ದಕ್ಷ ಬಂದದ್ದನ್ನು ಕಣ್ಣು ತೆರೆದು ನೋಡಲೇ ಇಲ್ಲ. ದಕ್ಷನ ತಲೆ ಒಳಗೆ ಏನಿತ್ತು ಅಂದರೆ, ಉಳಿದವರು ಎದ್ದು ನಿಂತು ನನ್ನನ್ನು ನಮಸ್ಕರಿಸಿ ಆದರ ಮಾಡ್ತಾರೋ ಇಲ್ವೋ ಅನ್ನೋದು ಮುಖ್ಯ ಅಲ್ಲ, ನಾನು ಕನ್ಯಾದಾನ ಮಾಡಿದ ಶಿವ ಹೇಗೆ ಮಾಡ್ತಾನೆ ಅಂತನ್ನೋದು ಮುಖ್ಯ ಅಂತ. 100 ಜನ ನಮಸ್ಕಾರ ಮಾಡಿದರೆ ಅವ್ರ ಕಡೆ ಗಮನ ಇರಲ್ಲ ವ್ಯಕ್ತಿಗಳಿಗೆ. ನಮಸ್ಕಾರ ಮಾಡದೇ ಇರೋರ ಕಡೆ ಗಮನ ಜಾಸ್ತಿ ಹೋಗ್ತದೆ. ಇವನು ಯಾಕೋ ಎದ್ದು ನಿಂತು ನಮಸ್ಕಾರ ಮಾಡಲಿಲ್ಲಲ್ಲ. ದಕ್ಷನಿಗೆ ಮನಸ್ಸಿನಲ್ಲಿ ಅದು ಬಂತು. ಇವನು ಹೇಳಲಿಲ್ಲ, ನಾನು ಬಂದಾಗ ಎದುರುಗೊಳ್ಳಲಿಲ್ಲ, ಬಾ ಅಂತ ಕೂಗಲಿಲ್ಲ, ಕರೀಲಿಲ್ಲ, ನಮಸ್ಕಾರ ಮಾಡಲಿಲ್ಲ. ಸ್ವಲ್ಪ ಹೊತ್ತು ದಕ್ಷ ಅಲ್ಲಿ ಕೂತಾಗ ಮಾಡಿ ಯೋಚನೆ ಮಾಡ್ತಾ ಇದ್ದಾನಂತೆ. ಯಾಗದಲ್ಲಿ ಎಷ್ಟು ಒಳ್ಳೊಳ್ಳೊಳ್ಳೆ ಸನ್ನಿವೇಶ ನಡೀತಾ ಇದೆ, ವೇದ ಮಂತ್ರಗಳು ಶ್ರವಣ ಆಗ್ತಾ ಇದ್ದಾವೆ, ಆಹುತಿ ಕೊಡ್ತಿದ್ದಾರೆ, ಅದರ ಕಡೆ ಗಮನ ಹರಿಸ್ತಾ ಇಲ್ಲ. ದಕ್ಷನಿಗೆ ಶಿವ ಯಾಕೆ ನಮಸ್ಕಾರ ಮಾಡಲಿಲ್ಲ, ಯಾಕೆ ಎದ್ದು ಬರಲಿಲ್ಲ, ಇದು ಯೋಚನೆ ಶುರುವಾಯಿತು. ತಲೆ ಒಳಗೆ ಅದೇ ಕೊರಿತಾ ಇದೆ. ಅದು ತಡಿಲಿಕ್ಕಾಗಲಿಲ್ಲ. ಅದನ್ನು ಹೊರಗೆ ಹಾಕಿಬಿಟ್ನಂತ. ಅದೇ ಸಭೆ ಒಳಗೆ, ತಮ್ಮನೆ ಸಭೆನೂ ಅಲ್ಲ, ಮತ್ತೆ
ಅದು ಶಿವನ ಮನೆಯಲ್ಲಿ ಸಭೆನೂ ಅಲ್ಲ, ದಕ್ಷ ತನ್ನ ಮನೆಯಲ್ಲಿ ಮಾಡಿದಂತಹ ಸಭೆನೂ ಅಲ್ಲ, ವಿಶ್ವಸೃಗ್ ದೇವತೆಗಳ ಮನೆಯಲ್ಲಿ ಮಾಡಿದ ಸಭೆ. ಪುರಾ ವಿಶ್ವಸೃಜಾಂ ಸತ್ರೇ ಅಂತ ಭಾಗವತ ಉಲ್ಲೇಖ ಮಾಡ್ತದೆ. ವಿಶ್ವಸೃಗ್ ದೇವತೆಗಳ ಸಭೆ ಒಳಗೆ ಇವಂದು ನನಗೆ ಶಿವ ಮರ್ಯಾದೆ ಮಾಡಲಿಲ್ಲ. ಆ ಸಮಯಕ್ಕೆ ದಕ್ಷ ಕೊನೆಗೆ ಎದ್ದು ನಿಂತು ಅದನ್ನು ನಿಂದಿಸ್ಲಿಕ್ಕೆ ಶುರು ಮಾಡಿಬಿಟ್ಟ. ಹಿರಿಯರು ಯಾರು ಕಿರಿಯರು ಯಾರು ಅಂತ ತಿಳುವಳಿಕೆ ಇಲ್ಲ ಈತನಿಗೆ. ಹೋಗಿ ಹೋಗಿ ಇವನಿಗೆ ಕನ್ಯಾದಾನ ಮಾಡಿ ನಾನು ತಪ್ಪು ಕೆಲಸ ಮಾಡಿದೆ ಅನ್ನಂತೆ ದಕ್ಷ. ಬ್ರಹ್ಮ ಹೇಳಿದ್ದಕ್ಕೆ ಕನ್ಯಾದಾನ ಮಾಡಿಬಿಟ್ಟೆ, ತಪ್ಪಾಗಿ ಹೋಯಿತು. ತಪ್ಪು ಮಾಡಿ ನಾನು ಈಗೇನು ಉಪಯೋಗ, ಈಗ ಅದನ್ನು ಅಂದರೆ ಇಂಥ ಸಭೆಗೆ ನಾನು ಬರಬಾರ್ದಾಗಿತ್ತು ಅಂತ ಚೆನ್ನಾಗಿ ನಿಂದನೆ ಮಾಡಲಿಕ್ಕೆ ಶುರು ಮಾಡಿಬಿಟ್ಟೆ. ಹೀಗೆ ಶಿವನನ್ನು ನಿಂದಿಸ್ತಾ ಇದ್ದಾಗ ನಂದಿ ಶಿವನ ಭಕ್ತ, ಶಿವಭಕ್ತಾಗ್ರೇಸರ ನಂದಿಗೆ ಸಿಟ್ಟು ಬಂತು. ಶಿವಾಪದೇಶೋ ಹ್ಯಶಿವ ಅಂತಿದ್ದ ದಕ್ಷ. ಶಿವ ಅನ್ನೋ ನಾಮವೇ ಅಶಿವ. ನೋಡ್ರಿ ಎಂಥ ಮಾತಾಡಿದ್ದಾನೆ. ಶಿವನಾಮವೇ ಮಂಗಳ ಅಲ್ಲ, ಶಿವ ವಾಸ ಮಾಡೋ ಭೂಮಿ ಸರಿ ಇಲ್ಲ, ಶಿವ ಧರಿಸಿದ ಆಭರಣಗಳು ಯಾವುದೂ ಇಲ್ಲ ಅವನಿಗೆ, ಬರೀ ರುಂಡ ಮುಂಡ ಎಲ್ಲ ಅಪವಿತ್ರ, ಎಲ್ಲ ಮಂಗಳ. ಇಂಥವನಿಗೆ ಹೋಗಿ ಕನ್ಯಾದಾನ ಮಾಡಿದ್ನಲ್ಲ ಅಂತ ದಕ್ಷ ಬಾಯಿ ತುಂಬ ಬೈದ. ನಂದಿ ಸುಮ್ಮನಿರ್ತಾನ? ಅರೇ, ನಮ್ಮ ಯಜಮಾನ ಶಿವನನ್ನು ನೀನು ನಿಂದಿಸ್ತೀಯ ಅವನು ಬೈದ. ಮತ್ತೆ ನಂದಿರುವಾಚ ಅಂತ ನಂದಿ ಬೈತಾನೆ. ನಂದಿ ಬೈತಾ ಇದ್ದಾನೆ ಅಂತ ಗೊತ್ತಾಗಿ ಅಲ್ಲೊಬ್ಬ ಋಷಿಗಳು ಕೂತಿದ್ರು, ಭೃಗು ಋಷಿಗಳು. ಅವ್ರಿಗೆ ಸಿಟ್ಟು ಬಂತು. ನಂದಿ ನೀನೇನು ಶಿವಪರವಾಗಿ ಮಾತನಾಡ್ತಿದ್ದಿ, ಅದು ತಪ್ಪು ಅಂತ ಅವ್ರು ಬೈದ್ರಂತ. ಮತ್ತೆ ಭೃಗು ಋಷಿಗಳು ಭವೌ ರಥಧರಾಯೇ ಚ ಯಯೇತಾನ್ ಸಮನುವ್ರತಾಃ ಪಾಷಂಡಿನಸ್ತೆ ಭವಂತು ಸಚ್ಚಾಸ್ತ್ರ ಪರಿಪಂಥಿನಃ ಅಂತ ಭೃಗು ಋಷಿಗಳು ಒಂದಿಷ್ಟು ಬೈದು ನಿಂದನೆ ಮಾಡಿಬಿಟ್ರು, ಶಾಪಿಸಿದರು. ಹೀಗೆ ದಕ್ಷ ಬೈದದ್ದು ಸಹಿಸಲಿಕ್ಕೆ ನಂದಿಗಾಗಲಿಲ್ಲ. ನಂದಿ ಆತ ಮಾತನಾಡಿದ್ದನ್ನು ಭೃಗುರು ಸಹಿಸಲಿಲ್ಲ. ಭೃಗು ಮತ್ತೆ ಬೈದ. ಪರಸ್ಪರ ಕಲಹ ಆಯಿತು, ಒಬ್ಬರಿಗೊಬ್ಬರಿಗೆ ವೈಮನಸ್ಯ ಉಂಟಾಯಿತು. ದಕ್ಷ ಅಲ್ಲಿದ್ದ ಜಾಗ ಖಾಲಿ ಮಾಡಿಬಿಟ್ಟು, ಬೇಡವೇ ಬೇಡ, ಇಲ್ಲಿ ಇರೋದೇ ಬೇಡ. ಮನಸ್ಸಿನಲ್ಲಿ ದ್ವೇಷದ ಮೊಳಕೆ ಹೊಡೆದಿತ್ತು. ಬರ್ತಾ ಬರ್ತಾ ಕಾಲ ಕಳೆದ ಹಾಗೆ ಮೊಳಕೆ ಮರವಾಯಿತು, ಹೆಮ್ಮರವಾಯಿತು. ಏನಾದರೂ ಮಾಡಿ ಶಿವನಿಗೆ ಇದಕ್ಕೆ ಸರಿಯಾದ ಪ್ರತೀಕಾರ ಮಾಡಬೇಕು. ತಾನು ತನ್ನ ಮನೆಯಲ್ಲಿ ಒಂದು ಯಾಗ ಮಾಡ್ತೇನೆ ಅಂತ ಹೊರಟ. ಯಾಗಕ್ಕೆ ಅಂತ ಎಲ್ಲ ದೇವತೆಗಳನ್ನು ಆಹ್ವಾನಿಸಿದ, ಬರಬೇಕು ನೀವೆಲ್ಲ ಅಂತ. ಶಿವನಿಗೆ ಮಾತ್ರ ಆಹ್ವಾನ ಕೊಡಲೇ ಇಲ್ಲ. ದೇವತೆಗಳೆಲ್ಲ ದಕ್ಷನ ಮನೆಗೆ ಯಾಗಕ್ಕೆ ಹೋಗಬೇಕು ಅಂದರೆ ಕೆಲವರೆಲ್ಲ ಶಿವನ ಮನೆ ಮುಂದೆ ಹಾದೇ ಹೋಗಬೇಕು ದೇವಲೋಕದಲ್ಲಿ. ಸತೀದೇವಿಗೆ ಗೊತ್ತಾಗಿದೆ ಎಷ್ಟು ಜನ ಸಖಿಯರು ಸತೀದೇವಿಗೆ, ಎಷ್ಟು ದೊಡ್ಡ ದೇವತಾ ಸ್ತ್ರೀ ಅವಳು ಜಗತ್ತಿಗೆ. ಇಂದ್ರದೇವರಂಥವರಿಗೆ ಪಾಠ ಮಾಡುವ ಸತೀದೇವಿಗೆ ತಮ್ಮಪ್ಪನ ಮನೆಯಲ್ಲಿ ಯಾಗ ನಡೀತಾ ಇದೆ ಅನ್ನೋ ವಿಷಯ ಗೊತ್ತಿಲ್ಲ. ಏನು ವಿಷಯ ಗೊತ್ತಿದೆ, ಆದರೆ ಆಹ್ವಾನ ಬಂದಿಲ್ಲ. ಎಲ್ಲರಿಗೆ ಆಹ್ವಾನ ಬಂದಿದೆ, ಅವಳಿಗೆ ಮಾತ್ರ ಆಹ್ವಾನ ಬಂದಿಲ್ಲ. ಅವ್ರ ಮನೆಗೆ ಆಹ್ವಾನ ಬರಲಿಲ್ಲ. ಆ ಸಮಯಕ್ಕೆ ಸತೀದೇವಿ ಶಿವನ ಬಳಿಗೆ ಬಂದು ಮಾತನಾಡ್ತಾಳೆ. ನಮ್ಮ ಮನೆಯಲ್ಲಿ ಯಾಗ ನಡೀತಾ ಇದೆ, ನಮ್ಮ ತಂದೆ ಯಾಗ ಮಾಡ್ತಿದ್ದಾನೆ, ದೊಡ್ಡ ಸಮಾರಂಭ. ನನ್ನ ಅಕ್ಕ, ನನ್ನ ಭಾವ ಎಲ್ಲರೂ ಬರ್ತಿದ್ದಾರೆ. ಅಕ್ಕ ಭಾವ ಅಂದರೆ ಏನು ಸಣ್ಣ ಪರಿವಾರ ಅಂದ್ಕೊಳ್ಬೇಡ್ರಿ. 60 ಜನ ಅಂದರೆ 59 ಜನ ಅಕ್ಕಂದ್ರಿದ್ರಂತೆ ಸತೀದೇವಿ. 1-2 ಅಕ್ಕ ಇದ್ರೇ ಇಷ್ಟು ಮನೆಯೊಳಗೆ ಜಗಳ ತಂಟಿ ತಕರಾರು ಇರ್ತಾವ. 59 ಜನ ಅಕ್ಕಂದ್ರು ಸತೀದೇವಿಗೆ. ಎಲ್ಲ ದೇವಲೋಕದ ರಹಸ್ಯವೇ. ಅಕ್ಕಂದ್ರಿಗೆ ತಕ್ಕಂತೆ ಅವರವರ ಯಜಮಾನರು ಇವಳಿಗೆ ಭಾವಂದರು, ಮತ್ತೆ ಅವ್ರ ಪರಿವಾರ ಅವರೆಲ್ಲ ದಕ್ಷಿಣ ಮನೆಯಲ್ಲಿ ಯಜ್ಞಕ್ಕೆ ಪಾಲ್ಗೊಳ್ತಿದ್ದಾರೆ ಅಂದರೆ ಎಷ್ಟು ದೊಡ್ಡ ಸಮಾರಂಭ ಇರಬೇಡ ಅದು. ಇನ್ನಿತರ ದೇವತೆಗಳು ಬರ್ತಿದ್ದಾರೆ. ಸಹಜವಾದ ತವ್ರ ಮನೆಯ ಅಭಿಮಾನವನ್ನು ಹೇಗಿರ್ತದೆ ಸ್ತ್ರೀಯರಿಗೆ ಅಂತ ಬಿಂಬಿಸಲಿಕ್ಕೆ ಸತಿ ಮಾತನಾಡ್ತಾಳೆ ಅಂತಾರೆ ಪುರಾಣದಲ್ಲಿ. ಒಬ್ಬಳು ಹೆಣ್ಣಾಗಿ ಜನಿಸಿದವಳಿಗೆ ತನ್ನ ತವ್ರ ಮನೆ ಮೇಲಿರುವ ಅಭಿಮಾನವನ್ನು ಬಿಂಬಿಸುವಂತೆ ಮಾತನಾಡ್ತಾಳೆ. ಅದನ್ನು ವಿಡಂಬನೆ ಮಾಡ್ತಾಳೆ ಸತೀದೇವಿ. ನಮ್ಮ ಮನೆಯೊಳಗೆ ಯಜ್ಞ ನಡೀತಾ ಇದೆ, ಯಾಗ ನಡೀತಿದೆ, ಹಾಗಾಗಿ ನಾವು ಅಲ್ಲಿಗೆ ಹೋಗಬೇಕು.
ಅಲ್ಲಿಗೆ ಹೋಗೋಣ ನಡೀರಿ ಅಂತ ಸತಿ ಶಿವನ ಬಳಿಗೆ ಹೇಳ್ತಾಳೆ. ಶಿವಗೆ ಹೇಳುವಾಗ ಅವಳಂತಾಳೆ, ಯಾಕೆ ಹೋಗೋದು ಬೇಡ ಅಂತ ನಿಮ್ಮ ಮನಸ್ಸು? ಹೋದರೆ ಏನಂತೀಗ? ನನ್ನನ್ನಷ್ಟೇ ಹೋಗು ಅಂತ ಮಾತ್ರ ಅನಬೇಡಿ ಅಂತಾಳೆ. ಮತ್ತೆ ಕೆಲವೊಮ್ಮೆ ಹಂಗಾಗ್ತದೆ, ಭಾಳ ಪೀಡಿಸ್ಲಿಕ್ಕೆ ಶುರು ಮಾಡಿದರೆ ನೀನು ಹೋಗಬೇಕಂದ್ರೆ ನಾನು ಬರಲ್ಲ ಅಂತಂದರೆ ಏನು ಮಾಡಬೇಕು ಪಾಪ? ಅವಳು ಅದಕ್ಕೆ ಕಾರಣ ಕೊಡ್ತಾಳೆ ಸತಿ. ಪ್ರಜಾಪತೇಸ್ತೆ ಶ್ವಶುರಸ್ಯ ಸಾಂಪ್ರತಂ ನಿರ್ಯಾಪಿತೋ ಯಜ್ಞ ಮಹೋತ್ಸವ ಕಿಲ ವಯಂಚ ತತ್ರಾಭಿಸರಾಮವಾಮತೆ ಯದ್ಯರ್ಥಿತಾಮಿ ವಿಬುಧಾ ಪ್ರಯಾಂತಿ. ಹೇ ಪ್ರಜಾಪತೆ, ಶಿವನನ್ನು ಸಂಬೋಧಿಸಿ ಹೇಳ್ತಾಳೆ ಸತೀದೇವಿ. ತೇ ಶ್ವಶುರಸ್ಯ, ಶ್ವಶುರ ಅಂದರೆ ಸಂಸ್ಕೃತದಲ್ಲಿ ಮಾವ ಅಂತ ಅರ್ಥ. ಅವಳು ನಮ್ಮಪ್ಪನ ಮನೆಯಲ್ಲಿ ಯಾಗ ನಡೀತಿದೆ ಅಂತ ಹೇಳಲಿಲ್ಲ, ನಿಮ್ಮ ಮಾವನ ಮನೆಯಲ್ಲಿ ಯಾಗ ನಡೀತಿದೆ ಅಂತಂದ್ಲಂತೆ. ನಿಮ್ಮ ಮಾವನ ಮನೆಯಲ್ಲಿ ಯಾಗ ನಡೀತಾ ಇದೆ. ವಯಂಚ ತತ್ರಾಭಿಸರಾಮವಾಮತೆ, ನಾವು ಅಲ್ಲಿಗೆ ಹೋಗೋಣ. ಎಲ್ಲ ದೇವತೆಗಳು, ದೇವಾನುದೇವತೆಗಳು ಪಾಲ್ಗೊಂಡ ಸಭೆಗೆ, ಉತ್ಸವಕ್ಕೆ ಹೋಗದಿದ್ದರೆ ಏನು ಚೆನ್ನಾಗಿರ್ತದೆ, ನಾವು ಹೋಗೋಣ. ಶಿವ ಹೇಳ್ಬೋದು ಆವಾಗ, ನೀನು ಬೇಕಂದ್ರೆ ಹೋಗು, ನಾನು ಬರಲ್ಲ ಅಂತ. ಅದಕ್ಕೆ ಸತಿ ಹೇಳ್ತಾಳೆ ಮತ್ತೆ, ತಸ್ಮಿನ್ ಭಗಿನ್ಯೋ ಮಮ ಭರ್ತೃಭಿಸ್ವಕೈಃ ಧ್ರುವಂ ಗಮಿಷ್ಯಂತಿ ಸುಹೃದ್ದಿದೃಕ್ಷವಃ ಅಹಂಚ ತಸ್ಮಿನ್ ಭವತಾಭಿಕಾಮಯೇ ಸಹೋಪನೀತಂ ಪರಿಬರ್ಹಮರ್ಪಿತುಂ. ಎಷ್ಟು ಒಕ್ಕಣಿಕೆ ಹಾಕಿ ಮಾತನಾಡ್ತಾಳೆ ಸತಿ. ನನ್ನಷ್ಟೇ ಹೋಗು ಅಂತ ನೀವು ಅನಬೇಡಿ. ಯಾಕೆ ಅಂದರೆ ಅಲ್ಲಿ ನನ್ನ ಅಕ್ಕಂದ್ರು ಬರ್ತಾರೆ ಎಂದ್ಲಂತೆ. ತಸ್ಮಿನ್ ಭಗಿನ್ಯೋ ಮಮ ಭರ್ತೃಭಿಸ್ವಕೈಃ, ಮಮ ಭಗಿನ್ಯಃ ಸ್ವಕೈಃ ಭರ್ತೃಭಿಃ, ನನ್ನ ಅಕ್ಕಂದರು ಅವರವರ ಯಜಮಾನರನ್ನು ಕರೆದುಕೊಂಡೇ ಬರ್ತಾರೆ. ಯಾಕೆ ಅಂದರೆ ಒಬ್ಬೊಬ್ಬರಿಗೂ ಮನಸ್ಸಿನಲ್ಲಿ ಇದ್ದೇ ಇರ್ತದಲ್ಲ, ನೋಡು ನನ್ನ ಗಂಡ ಹೇಗಿದ್ದಾನೆ, ನನ್ನ ಗಂಡ ಹೇಗಿದ್ದಾನೆ, ನೀನು ಹೆಂಗಿದ್ದಿ, ನಾನು ಹೆಂಗಿದ್ದೇನೆ ಅಂತ ಪರಸ್ಪರ ಸುಹೃತ್ ದಿದೃಕ್ಷವ, ಪರಸ್ಪರ ಅವರವರಲ್ಲಿ ಸಂಭಾಷಣೆ, ಮಾತು, ಕತೆ ಎಲ್ಲ ನಡೀಲಿಕ್ಕೆ ಇರ್ತದೆ. ಮೇಲಾಗಿ ನಮ್ಮಪ್ಪ ಮನೆಯಲ್ಲಿ ಮಾಡಿದ ಕಾರ್ಯಕ್ರಮಕ್ಕೆ ಎಲ್ಲ ತನ್ನ ಅಳಿಯಂದ್ರನ್ನು ತನ್ನ ಮಕ್ಕಳ ಜೊತೆ ಕೂಡಿಸೇನೆ ಉಡುಗೊರೆ ಕೊಡ್ತಾನೆ. ಪರಿಬರಹ ಅಂದರೆ ಉಡುಗೊರೆ ಅಂತ ಅರ್ಥ. ಅವರನ್ನೆಲ್ಲ ಕರೆದು ಉಡುಗೊರೆ ಕೊಡುವಾಗ ಜೊತೆಯಲ್ಲಿ ಕೂಡಿಸಿ ಕೊಡ್ತಾನೆ. ನೀವು ನನಗೆ ನೀನು ಒಬ್ಬಳೇ ಹೋಗು ಅಂತಂದರೆ, ನಾನು ಒಬ್ಬಳೇ ಹೋದರೆ ನಮ್ಮ ಅಕ್ಕಂದ್ರೆಲ್ಲ ಅವರವ್ರ ಯಜಮಾನರ ಜೊತೆ ಕೂತು ಉಡುಗೊರೆ ತಗೊಳ್ಬೇಕು, ನಾನು ಒಬ್ಬಳೇ ತಗೊಳ್ಳಿಕ್ಕೆ ನನಗಾಗಲ್ಲ ಅಂತಂದ್ಲಂತೆ. ಅಹಂಚ ತಸ್ಮಿನ್ ಭವತಾಭಿಕಾಮಯೇ ಸಹೋಪನೀತಂ ಪರಿಬರ್ಹಮರ್ಹಿತುಂ. ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ನೀನು ಒಬ್ಬಳೇ ಹೋಗು, ನಾನಂತೂ ಬರಲ್ಲ ಅಂತ ಹಠ ಹಿಡಿಬೇಡ್ರಿ ಅಂದ್ಬಿಟ್ಲು ಸತಿ. ಮಾತಾಡುವಾಗಲೇ ಹೇಳಿಬಿಟ್ಲು ಅವಳೇ. ಮುಂದೆ ಶಿವ ಎಲ್ಲಿ ಹೇಳಿಬಿಡ್ತಾನೋ ನೀನು ಒಬ್ಬಳೇ ಹೋಗು ಅಂತ ಮೊದಲೇ ಅವಳೇ ಹೇಳಿಬಿಡ್ತಾಳೆ. ಎಲ್ಲ ಮನೆಯಲ್ಲಿ ಮಾತು ಯಾವಾಗಲೂ ಹಿಂಗೆ ನಡೀತಿರ್ತದಲ್ವೇ, ಅದನ್ನೇ ಬಿಂಬಿಸ್ತದೆ ಭಾಗವತ. ಮುಂದವ್ರು ಏನೂ ಹೇಳಲಿಕ್ಕೆ ಅವಕಾಶ ಇರಲೇಬಾರ್ದು. ಬ್ಯಾಗ್ ಇಟ್ಟುಕೊಂಡು ಹೊರಟಿರ್ಬೇಕಟ್ಟೆ, ಜೊತೆಗೆ ಇನ್ನೇನೂ ಮಾತಾಡ್ಲಿಕ್ಕೆ ಅವಕಾಶ ಇರಬಾರ್ದು. ಆಮೇಲೆ ಶಿವ ಹೇಳ್ತಾನೆ ಮತ್ತೆ, ಹಾಗಲ್ಲ, ಜೊತೆಗೆ ಹೋಗೋಣ ಅಂತ ನೀನೇನೋ ಆಸೆ ಪಡ್ತಿದ್ದಿ, ಎಲ್ಲ ಸರಿ, ನಮಗೇಂತ ಆಹ್ವಾನ ಬಂದಿಲ್ಲಲ್ಲ, ಏನು ಮಾಡೋಣ ಅಂತಂದ. ಅದಕ್ಕೆ ಸತಿ ಹೇಳ್ತಾಳೆ ಮತ್ತೆ, ಅಲ್ಲ, ಆಹ್ವಾನ ಬೇಕು ಅಂತ ಯಾಕಷ್ಟು ಹಠ ಹಿಡ್ದಿದ್ದೀರಿ? ಈಗ ಶುರು ಮಾಡಿದ್ದು ನೋಡಿ. ಕಥಂ ಸುತಾಯಾ ಪಿತೃದೇಹ ಕೌತುಕಂ, ಕಥಂ ಸುತಾಯಾ ಪಿತೃಗೇಹ ಕೌತುಕಂ. ಮಗಳಿಗೆ ತನ್ನ ಅಪ್ಪನ ನೋಡಬೇಕು, ಅಪ್ಪನ ಮನೆಗೆ ಹೋಗಬೇಕು ಅಂತ ಅದು ಸಹಜವಾಗಿರೋ ಭಾವ, ಅದು ಹುಟ್ಟಿದ್ದಲ್ಲ, ಅದು ಯಾವಾಗಲೂ. ಯಾವ ಮಗಳಿಗೆ ತಾನೇ ಅಪ್ಪನ ಮನೆಗೆ ಹೋಗಬಾರ್ದು ಅಂತಿರ್ತದೆ? ತವ್ರ ಮನೆಗೆ ಹೋಗಬಾರ್ದು ಹೆಣ್ಣು ಯಾರಿದ್ದಾಳೆ? ಅಲ್ಲಿಗೆ ಹೋಗಬೇಕು ಅನ್ನೋ ಆಸೆ ಪಡೋಳೇ ಇರ್ತಾಳೆ ಎಲ್ಲರೂ. ಕಥಂ ಸುತಾಯಾ ಪಿತೃಗೇಹ ಕೌತುಕಂ ನಿಶಮ್ಯ ದೇಹ ಸುರವರ್ಯನೇಂಗತೆ
ಅನಾಹುತ ಅಪ್ಯಭಿಯಾಂತಿ ಸೌಹೃದಾತ್ ಭರ್ತುರ್ಗುರೋರ್ದೇಹ ಕೃತಶ್ಚಕೇತನಂ. ಆಹ್ವಾನ ಇಲ್ಲ ಅಂತ ಹೇಳಬೇಡಿ. ಆಹ್ವಾನದ ಅವಶ್ಯಕತೆ ನನಗೂ ಇಲ್ಲ ನಿಮಗೂ ಇಲ್ಲ ಅನ್ಲಂತ. ಮತ್ತೆ ಇನ್ನೇನು ಮಾತಾಡ್ಬೇಕು ಹೇಳ್ರಿ. ಹೀಗಂದ್ರೆ ಆಹ್ವಾನದ ಅವಶ್ಯಕತೆ ನನಗೂ ಇಲ್ಲ. ಯಾಕಿಲ್ಲ? ನನಗೆ ದೇಹ ಕೊಟ್ಟು ತಂದೆ ಮನೆಗೆ ಹೋಗ್ಲಿಕ್ಕೆ ಮಕ್ಕಳಿಗೆ ಆಹ್ವಾನ ಬೇಕೇನು? ತರ್ಕ. ಈ ತರ್ಕಕ್ಕೇನು ಉತ್ತರ ಕೊಡ್ಲಿಕ್ಕೆ ಸಾಧ್ಯ ನಾವು? ಅರೆ, ದೇಹ ಕೊಟ್ಟು ತಂದೆ ತಾಯಂದ್ರನ್ನು ನೋಡಲಿಕ್ಕೆ ಮಕ್ಕಳ ಆಹ್ವಾನ ಬೇಕೇ? ಅಪ್ಪ ಆಹ್ವಾನ ಕೊಡಬೇಕೆ ನಮಗೆ? ನನಗಂತೂ ಆಹ್ವಾನದ ಅವಶ್ಯಕತೆ ಇಲ್ಲ ಅಂದು. ಗುರುಗಳ ಸನ್ನಿಧಿಗೆ ಶಿಷ್ಯರು ಹೋಗಲಿಕ್ಕೆ ಗುರುಗಳೇನಾದರೂ ರಾಯಸ ಕಳಿಸ್ಬೇಕೆ ಶಿಷ್ಯರಿಗೆ? ಬಾರಪ್ಪ ಶಿಷ್ಯ ನನ್ನ ಬಳಿಗೆ ಅಂತ. ಹಾಗೇನಿಲ್ಲಲ್ಲ. ಶಿಷ್ಯನಿಗೆ ಗುರು ಸನ್ನಿಧಿಗೆ ಹೋಗಲಿಕ್ಕೆ ಆಹ್ವಾನದ ಅವಶ್ಯಕತೆ ಇಲ್ಲ. ಗಂಡನ ಮನೆಗೆ ಹೆಂಡತಿ ಹೋಗಲಿಕ್ಕೆ ಗಂಡ ಆಹ್ವಾನ ಕೊಡಬೇಕೇ? ಅದರ ಅವಶ್ಯಕತೆ ಇಲ್ಲ. ಹೆಂಡತಿ ತನ್ನ ಗಂಡನ ಮೇಲಿರೋ ವಿಶ್ವಾಸದಿಂದ ತಾನು ಹೋಗಬೇಕಷ್ಟೇ, ಭಕ್ತಿಯಿಂದ. ಇಲ್ಲೆಲ್ಲ ಆಹ್ವಾನದ ಅವಶ್ಯಕತೆ ಇಲ್ಲ ಅಂತ ನಾನು ತಿಳಿದಿದ್ದೇನೆ. ನಿಮಗೂ ಕೂಡ ನನ್ನ ತಂದೆ ಹೆಣ್ಣು ಕೊಟ್ಟ ಮಾವ. ಹೆಣ್ಣು ಕೊಟ್ಟ ಮಾವ ಅಂದರೆ ಪಿತೃಸ್ಥಾನದಲ್ಲಿ ಇರ್ತಾನಂತ ಅಳಿಯನಿಗೆ. ತಂದೆ ಸ್ಥಾನದಲ್ಲಿ ಇರ್ತಾನೆ, ಗುರುಸ್ಥಾನದಲ್ಲಿ ಇರ್ತಾನೆ ಮೇಲಾಗಿ. ಗುರುಸ್ಥಾನಕ್ಕೆ ಹೋದಂಗೆ ಆಗ್ತದೆ ನೀವು. ತಂದೆ ಸ್ಥಾನಕ್ಕೆ ನಾನು ಹೋದಾಗೆ ನಮ್ಮಿಬ್ಬರಿಗೂ ಹೋಗಲಿಕ್ಕೆ ಆಹ್ವಾನದ ಅವಶ್ಯಕತೆ ಇಲ್ಲ ಅಂತ ಸತಿ ಹೇಳಬೇಕು. ಹೀಗೆ ಇರ್ತದೆ ಮನೆಯೊಳಗೂ ಮಾತುಗಳೆಲ್ಲ. ಇನ್ನೊಂದು ಮಾತು ಎತ್ತಿರಬಾರ್ದು. ಅಷ್ಟು ಚಾಚೂ ತಪ್ಪದೆ ಆ ವ್ಯವಸ್ಥೆಗಳನ್ನು ಪಾಯಿಂಟ್ ಮಾಡಿ ನಾಳೆ ಹೋಗೋದನ್ನು ಇವತ್ತೇ ಹೋಗೋಣ ಅಂತಂದಿರಬೇಕು. ಅಷ್ಟು ಮಾತನಾಡಿರ್ತದೆ. ಮಾತುಗಳು ಪ್ರೋಗ್ರಾಮ್ ಇನ್ಯಾವತ್ತೋ ಇರ್ತದೆ. ಇವತ್ತಿನಿಂದಲೇ ಒಕ್ಕಣಿಕೆ ಶುರುವಾಗಿರ್ತದೆ. 2 ದಿನ ಬೇಕಾಗ್ತದೆ ತಯಾರು ಮಾಡಲಿಕ್ಕೆ. ಅದು ನಿಮಗೆ ಗೊತ್ತಾಗಲ್ಲ, ಸುಮ್ಮನೆ ಇರ್ರಿ ಅಂತಾರೆ. ಅದು ಊಟಕ್ಕೆ ಹಾಕುವಾಗ, ಬಡಿಸುವಾಗ, ಆಫೀಸಿಗೆ ಹೋಗುವಾಗ, ಆಫೀಸ್ನಿಂದ ಬಂದ ಮೇಲೆ ಮೆಲ್ಲನೆ ಒಮ್ಮೊಮ್ಮೆ ತಲೆ ಒಳಗೆ ಹಾಕಿದರೆ ಒಂದು ಸರಿ ಹೋಗ್ತದೆ. ಈ ವಿಡಂಬನೆಗಳೆಲ್ಲ ಸತಿನೇ ಮಾಡಿದಾಳೆ ಅಂತದೆ ಪುರಾಣ. ಅವಳು ಹೇಳಿದ ಮಾತಿಗೆ ಇನ್ನೇನು ಹೇಳಬೇಕು ಹೇಳಿ. ಇಷ್ಟೆಲ್ಲ ಅವಳು ತಯಾರಾಗಿ ಬಂದಿದ್ದಾಳೆ ಮಾತನಾಡ್ತಾ. ಆವಾಗ ಶಿವ ಮಾತನಾಡಿದ. ಶಂಭುರ್ವಾಚ, ಭಾಗವತ ಹೇಳ್ತದೆ, ಶಿವನ ಮಾತು ಏನಿತ್ತು? ತ್ವಯೋದಿತಂ ಶೋಭನಮೇವ ಶೋಭನೆ ಅನಾಹುತ ಅಪ್ಯಭಿಯಾಂತಿ ಬಂಧುಷು ತೇ ಯದ್ಯನುತ್ಪಾದಿತ ದೋಷ ದೃಷ್ಟಯಃ ಬಲೀಯಸಾನಾತ್ಮಮದೇನ ಮನ್ಯುನಾ. ಇದು ಶಂಭು, ಶಿವನ ಮಾತು. ಹೆಂಡತಿಗೆ ಹೇಳ್ತಾ ಇದ್ದಾನೆ ಶಿವ. ತ್ವಯೋದಿತಂ ಶೋಭನಮೇವ ಶೋಭನೆ, ಹೇ ಶೋಭನೆ, ತ್ವಯೋದಿತಂ ಶೋಭನಮೇವ. ನೋಡಿ, ಹೆಂಡತಿ ಬಹಳ ಉತ್ಸಾಹದಿಂದ ಬಂದಾಗ ಯಜಮಾನ ಅವಳನ್ನು ಹೇಗೆ ಸಮಾಧಾನ ಮಾಡಬೇಕು ಅಂತ ಹೇಳ್ಕೊಳ್ತದೆ ಭಾಗವತ. ಅದನ್ನು ವಿಡಂಬನೆ ಶಿವ ಮಾಡ್ತಾನೆ ಅಂತ ಅರ್ಥ. ಎಲ್ಲ ಅನುಕರಣೆ, ಲೋಕವನ್ನು ಅನುಕರಣೆ ಮಾಡ್ತದೆ. ಹೌದು, ನೀನು ಹೇಳಿದ್ದು ಏನು ಎಲ್ಲ ಒಳ್ಳೊಳ್ಳೆ ಮಾತುಗಳಿವೆ ಅಂತಂದ. ಕೂಡಲೇ ನಿರಾಕರಿಸ್ಲಿಕ್ಕೆ ಬರಲ್ಲ. ಅದಕ್ಕೆ ಶೋಭನಮೇವ ಶೋಭನೆ, ಏನು ಚೆನ್ನಾಗಿ ಮಾತಾಡ್ತಿದ್ದಿ, ಎಲ್ಲ ಒಳ್ಳೆ ಕಾರಣ ಹೇಳ್ತಿದ್ದಿ ನಿಜ. ಆದರೆ ಹೌದು, ನೀ ಹೇಳ್ದಂಗೆ ಆಹ್ವಾನದ ಅವಶ್ಯಕತೆ ಇಲ್ಲ. ಗುರುಗಳ ಮನೆಗೆ ಹೋಗಲಿಕ್ಕೆ ಶಿಷ್ಯನಿಗೆ, ಗಂಡನ ಮನೆಗೆ ಹೋಗಲಿಕ್ಕೆ ಹೆಂಡತಿಗೆ, ದೇಹ ಕೊಟ್ಟು ತಂದೆ ತಾಯಂದ್ರ ಬಳಿಗೆ ಹೋಗಲಿಕ್ಕೆ ಮಕ್ಕಳಿಗೆ ಆಹ್ವಾನ ಬೇಕಿಲ್ಲ ಅಂದ. ಸತಿಗೆ ಎಲ್ಲಿಲ್ಲದ ಉತ್ಸಾಹ ಬಂತು. ಓ, ನಮ್ಮ ಯಜಮಾನ ಒಪ್ಕೊಳ್ತಿದ್ದಾನೆ ಅಂತ. ಮುಂದೆ ಹೇಳ್ದ, ತೇಯತ್ಯನುತ್ಪಾದಿತ ದೋಷ ದೃಷ್ಟಯಃ ಬಲೀಯಸಾನಾತ್ಮಮದೇನ ಮನ್ಯುನಾ. ಸತಿ, ಹೋಗದೆ ಇರಲಿಕ್ಕೆ ಆಹ್ವಾನ ಬಂದಿದೆ ಅನ್ನೋದು ಮುಖ್ಯ ಅಲ್ವೇ, ಇಲ್ಲಿ ಬೇರೆ ಕಾರಣ ಇದೆ ಅಂತಂದ್ರಂತೆ. ಏನು ಕಾರಣ ಹೇಳಿ? ತೇಯದ್ಯನುತ್ಪಾದಿತ ದೋಷ ದೃಷ್ಟಯ ಅಂತಂತ. ನೋಡು, ನಾನು ನೀನು ಹೋಗೋಣದ್ರಿಂದ ನನ್ನ ಬಗ್ಗೆ ಆ ಮನೆ ಒಳಗೆ ದೋಷದೃಷ್ಟಿಯಿಂದಲೇ ನೋಡೋರು ಇದ್ದಾರೆ. ಹೆಜ್ಜೆ ಹೆಜ್ಜೆಗೆ ದೋಷ ಎಣಿಸ್ತಾರೆ. ಕೂತ್ರೆ ಕೂತ್ಯಾಕೆ, ನಿಂತರೆ ನಿಂತ್ಯಾಕೆ. ಕೆಲವ್ರ ಮನೇಲಿ ಹಾಗೆ ಇರ್ತದೆ, ಕೂತ್ರೂ ತಪ್ಪು, ನಿಂತರೂ ತಪ್ಪು, ಎರಡೂ ಬೇಡ ಅಂತ ಹೋಗಿ ಮಲಗಿ ಬಿಟ್ರೆ ಇನ್ನೂ ದೊಡ್ಡ ತಪ್ಪು ಅಂದ್ಬಿಡ್ತಾರೆ.
ಅಲ್ಲ ನೀವೇ ಬೇಡ ಅಂದ್ರಲ್ಲ ಅಂದ್ರೆ ನೀ ಮಲಗಬೇಡ ಅಂತ. ಮಲಗಿದ್ರೂ ತಪ್ಪು, ಕೂತ್ರೂ ತಪ್ಪು. ಸರಿ ಬೇಡ ಬಿಡು, ಹೋಗಿ ಪಾತ್ರೆ ತಿಕ್ತೀನಿ, ಕೆಲಸ ಮಾಡಿ, ಅದು ತಪ್ಪು. ಅದನ್ನು ಯಾಕೆ ಮಾಡಿದಿ? ನಾ ಹೇಳಲಿಲ್ಲ ಅಂತ ನೀ ಯಾಕೆ ಮಾಡಿದಿ? ಹಂಗೂ ಜಗಳ. ನಿಂತ್ರ ತಪ್ಪು, ಕೂತ್ರ ತಪ್ಪು, ಕೆಲಸ ಮಾಡಿದ್ರೆ ತಪ್ಪು, ಅಡುಗೆ ಮಾಡಿದ್ರೆ ತಪ್ಪು. ಈ ಪರಿ ಮಾಡಿದರೆ ಮನುಷ್ಯ ಹೇಗೆ ಬದುಕಬೇಕ್ರಿ? ತೇಯದ್ಯನುತ್ಪಾದಿತ ದೋಷದೃಷ್ಟಯ. ಹೆಜ್ಜೆ ಹೆಜ್ಜೆಗೆ ನಮ್ಮನ್ನು ದೋಷದೃಷ್ಟಿಯಿಂದ ನೋಡುವವರು ಯಾರಿರ್ತಾರೆ, ಅವರು ನಮ್ಮನ್ನು ದೋಷದೃಷ್ಟಿಯಿಂದ ನೋಡ್ತಾರೆ ಅಂತ ಗೊತ್ತಾದಾಗಲೂ ನಾವು ಅಲ್ಲಿಗೆ ಹೋಗೋದು ಸರಿಯಲ್ಲ. ಇದು ಶಿವ ಹೇಳ್ತಾ ಇದ್ದಾನಂತೆ. ಇದು ನಾವು ಅರಿವಿಗೆ ತಂದುಕೊಳ್ಬೇಕಲ್ಲ ಜೀವನದಲ್ಲಿ. ಮನುಷ್ಯನನ್ನು ದೋಷದೃಷ್ಟಿಯಿಂದ ಕಾಣೋರು ಹೆಚ್ಚಾದಾಗ ನಾವು ಅವ್ರ ಸನ್ನಿಧಿಗೆ ಹೋಗೋಣ, ಅವರಿಗೆ ನಮ್ಮ ದೋಷಗಳೇ ಎತ್ತೆತ್ತಿ ತೋರಿಸೋ ಹಾಗಾಗೋಣ, ಅದು ಮನಸ್ಸಿಗೆ ಹಿಂಸೆ ಕೊಡೋಣ. ಯಾಕೆ ಬೇಕು ಅಂತಂದ ಶಿವ. ಅದಕ್ಕೆ ನಾನು ಹೋಗಬಾರ್ದು ಅಂತಂದದ್ದು ಈ ಕಾರಣಕ್ಕೆ ಅಂತಂದ. ಸತೀದೇವಿ ಈ ಕಾರಣ ಒಪ್ಪಲಿಲ್ಲ ಕೂಡಲೇ. ಇದು ನಮಗೆ ಕೊಟ್ಟ ತಿಳುವಳಿಕೆ. ಯಾರು ಎಲ್ಲಿಗೆ ಹೋಗಬೇಕು, ಯಾರು ಎಲ್ಲಿಗೆ ಹೋಗಬಾರ್ದು ಅನ್ನೋ ವಿವೇಕವನ್ನು ಪುರಾಣಗಳು ನಮಗೂ ಕೊಡ್ತಾವೆ. ನಿನಗೆ ಎಲ್ಲಿ ಗೌರವ ಇಲ್ಲ, ನಿನ್ನ ವ್ಯಕ್ತಿತ್ವಕ್ಕೆ ಎಲ್ಲಿ ಸನ್ಮಾನ ಇಲ್ಲ, ಆದರ ಇಲ್ಲ, ಚಪ್ಪಲಿನೂ ಬಿಡಬೇಡ ಅಂದ್ರಂತೆ ಒಬ್ಬ ಹಿರಿಯರು. ಇತಿಹಾಸದಲ್ಲಿ ಒಬ್ಬ ದೊಡ್ಡ ಮಹಾಪುರುಷರಾಗಿ ಹೋಗಿದ್ದಾರೆ. ಆ ಇತಿಹಾಸದಲ್ಲಾದ ಮಹಾಪುರುಷರು ಒಂದು ಮಾತು ಹೇಳಿದ್ದಾರೆ. ಏನು ಅಂದರೆ, ನಿನ್ನ ವ್ಯಕ್ತಿತ್ವಕ್ಕೆ ಗೌರವ ಕೊಡದೇ ಇರುವ ಸಭೆ ಸಮಾರಂಭಗಳಿಗೆ ನೀನು ಹೋಗಬೇಡ ಅಂತ ಹೇಳಲಿಲ್ಲ, ನೀನು ಚಪ್ಪಲಿನೂ ಬಿಡಬೇಡ ಅಲ್ಲಿ ಅಂತ ಹೇಳಿದ್ರಂತ. ಆ ಆತ್ಮಾಭಿಮಾನಕ್ಕೆ ಧಕ್ಕೆ ಬರುವ ಜಾಗಗಳಿಗೆ ಹೋಗಿ ಏನು ಮಾಡ್ತಿ? ಸ್ವಾಭಿಮಾನಕ್ಕೆ ಧಕ್ಕೆ ತರುವಂಥ ಮಾತುಗಳನ್ನು ಆಡ್ತಾರೆ ಅಂದರೆ ಹೋಗಿ ಏನು ಮಾಡ್ತಿ? ನಿನ್ನ ಪರಂಪರೆ, ನಿನ್ನ ಸಂಸ್ಕೃತಿ, ನಿನ್ನ ಆಚಾರ, ನಿನ್ನ ವಿಚಾರ, ನಿನ್ನ ಧರ್ಮ, ನಿನ್ನ ವ್ಯಕ್ತಿತ್ವ, ನಿನ್ನ ಜ್ಞಾನ, ಅದು ನೀನು ಸಂಪಾದನೆ ಮಾಡಿದ್ದು. ಅದಕ್ಕೊಂದು ಬೆಲೆ ಇದೆ. ಅದಕ್ಕೆ ಚುಚ್ಚಿ ಮಾತನಾಡುವ ಸ್ಥಳಕ್ಕೆ ಹೋಗಿ ಏನು ಮಾಡ್ತಿ? ಇದು ಭಾವ ಲೋಕಕ್ಕೆಲ್ಲ ಕೊಟ್ಟರಂತೆ ಮಹಾನುಭಾವರಾದ ರುದ್ರದೇವರು. ಅದಕ್ಕೆ ಸತಿ ಮರಳಿ ಮಾತನಾಡಿದ್ಲು. ಮತ್ತೆ ಅಲ್ಲ, ನಮ್ಮಪ್ಪ ಒಳ್ಳೆ ಸುಶಿಕ್ಷಿತ ವ್ಯಕ್ತಿ, ಅವನಿಗೆ ಯಾರು ಹೇಗೆ ಗೌರವಿಸಬೇಕು ಅಂತ ಅವನಿಗೆ ಗೊತ್ತಿಲ್ವೇ? ಅವನು ಹಾಗೆ ತಂಟೆ ತಕರಾರಿಗೆ ಹೋಗೋವನಲ್ಲ. ಇದು ಸತಿಯ ವಾದ. ಹೆಣ್ಣು ಯಾವಾಗಲೂ ಅಪ್ಪನ ಪರವಾಗೇ ವಹಿಸಿ ಮಾತನಾಡ್ತಾಳೆ. ಅದಕ್ಕೆ ಅವಳು ಹೇಳ್ತಾಳೆ, ನನ್ನ ತಂದೆ ಸುಶಿಕ್ಷಿತ ವ್ಯಕ್ತಿ, ವಿದ್ಯಾವಂತ, ಅವನು ಒಳ್ಳೆ ಪ್ರಜಾಪತಿ, ಅಂದರೆ ಒಳ್ಳೆ ಪೋಸ್ಟ್ನಲ್ಲಿದ್ದಾನೆ, ಪದವಿಯಲ್ಲಿದ್ದಾನೆ. ನೀವು ಬಂದಾಗ ನಿಮ್ಮನ್ನು ಹೇಗೆ ಗೌರವಿಸಬೇಕು, ಆದರಿಸಬೇಕು ಗೊತ್ತಿದೆ. ಅವನು ದೋಷದೃಷ್ಟಿಯಿಂದಲೇ ನೋಡೋನು ಅಂತ ಅನಬೇಡಿ ಎಂದ್ಲಂತೆ. ಅದಕ್ಕೆ ಸತೀದೇವಿ ಮಾತಾಡಿದಾಗ ಶಿವ ಹೇಳ್ದ, ಮತ್ತೆ ನೀನೇನು ಅಂದ್ಯಲ್ಲ, ಸುಶಿಕ್ಷಿತ ವ್ಯಕ್ತಿ ಇವತ್ತಂತಿರ್ತಾರೆ ವೆಲ್ ಎಜುಕೇಟೆಡ್ ಪೀಪಲ್ ಅಂತ. ವೆಲ್ ಎಜುಕೇಟೆಡ್ ಪೀಪಲ್ ಯಾಕೆ ಅಂದರೆ ಆ ದೇಶದಲ್ಲಿ ಹೋಗಿ ಓದಿ ಬಂದಿದ್ದಾರೆ ಅಂತ. ಯಾಕೆ ನಮ್ಮ ದೇಶದಲ್ಲಿ ಓದಲಿಕ್ಕೆ ಅಧಿಕಾರ ಇರಲಿಲ್ಲೇನು ಅವನಿಗೆ? ಅದೊಂದು ಮಾಸು. ಹಾಗೆ ಆ ದೇಶದಲ್ಲಿ ಹೋಗಿ ಓದಿ ಬಂದಿದ್ದಾರೆ. ಯಾವ ದೇಶದಲ್ಲಿ ಓದಿ ಬಂದ್ರೆ ಏನೋ? ಅದು ಯಾಕೆ ಆ ದೇಶದಲ್ಲಿ ಹೋಗಿ ಓದಿ ಬಂದಿದ್ದಾರೆ ಅಂತ ಎಳಿತೀಯ? ಈ ದೇಶದಲ್ಲಿ ವಿದ್ಯೆ ಕಡಿಮೆನಾ? ಇದೆಲ್ಲ ಮಾಸದಲ್ಲಿ ಹುಟ್ಟಿಸಿದ ಭ್ರಮೆ. ಅವಳು ಹೇಳಿದ್ಲು, ನಮ್ಮ ತಂದೆ ಸುಶಿಕ್ಷಿತ ವ್ಯಕ್ತಿ, ವೆಲ್ ಎಜುಕೇಟೆಡ್ ಪೀಪಲ್, ಅವನಿಗೆ ಯಾರನ್ನು ಹೇಗೆ ಗೌರವಿಸಬೇಕು ಅಂತ ಆ ಪ್ರೋಟೋಕಾಲನ್ನು ಚೆನ್ನಾಗಿ ಮೇಂಟೈನ್ ಮಾಡಬಲ್ಲ ಆತ. ಎಷ್ಟು ಯಜ್ಞ ಮಾಡಿಲ್ಲ, ಎಷ್ಟು ಯಾಗಗಳನ್ನು ಮಾಡಿಲ್ಲ, ಎಷ್ಟು ದೊಡ್ಡ ದೊಡ್ಡ ಸಮಾರಂಭಗಳನ್ನು, ಸಭೆಗಳನ್ನು ಕಂಡಕ್ಟ್ ಮಾಡಿಲ್ಲ, ಅವನ ಬಗ್ಗೆ ನೀವು ಹೀಗೆ ಅನ್ಬೇಡಿ ಅಂದ್ಲಂತೆ. ಶಿವ ಹೇಳ್ತಾನೆ, ಅದೇ ತಪ್ಪಾಗಿದೆ ಅಂದ್ರಂತೆ. ಕೆಲವೊಮ್ಮೆ ಓದು ಅತಿಯಾದರೂ ತಪ್ಪಾಗಿಬಿಡ್ತದಂತೆ. ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡಿರೋದು ತಪ್ಪಾಗಿಬಿಡ್ತದಂತೆ. ಅದೇ ಅವ್ರ ಒಳಗೆ ದೋಷ ಆಗಿಬಿಡ್ತದೆ. ಅದನ್ನು ಹೇಳುವ ಒಂದು ಮಾತು ಶಿವನ ಬಾಯಲ್ಲಿ ಬಂತು. ವಿದ್ಯಾ ತಪೋ ವಿತ್ತವ ಪೂರ್ವಯಃ ಕುಲೈಃ ಸತಾಂ ಗುಣೈಃ ಷಡ್ಭಿರಸತ್ತಮಾಮದೈಃ ಸ್ಮೃತೌ ಹತಾಯಾಮಭಿಮಾನ ದುರ್ದಶಾಃ ತ್ಯಕ್ತಾನ ಪಶ್ಯಂತಿ ಧಾಮ ಭೂಯಸಾಂ. 6 ಮನುಷ್ಯನನ್ನು ಎತ್ತರಕ್ಕೆ ಕರ್ಕೊಂಡು ಹೋಗ್ತಾವಂತ. 6 ಇದ್ದರೆ ಎಲ್ಲಾದರೂ ಮೆರಿತಾನಂತ ಆತ. ಆ 6 ನಾವು ನೆನಪಿಡೋಣ. ಅದೇ 6 ಮನಸ್ಸಿನಲ್ಲಿ ಮದವಾಗಿ ಪರಿಣಮಿಸಿದರೆ ಎಷ್ಟು ಎತ್ತರಕ್ಕೆ ಹೋಗಿದ್ರೂ ಕೆಳಗೆ ಬೀಳ್ತಾನಂತೆ. ಯಾವ 6 ಅದು? ವಿದ್ಯಾ. ಮನುಷ್ಯನಿಗೆ ವಿದ್ಯೆ ಬೇಕೇ ಬೇಕು, ಮಸ್ಟ್ ಆ್ಯಂಡ್ ಶುಡ್. ಚೆನ್ನಾಗಿ ವಿದ್ಯೆ ಕಲಿಬೇಕು.
ಹೆಣ್ಣೂ ಕಲಿಬೇಕು, ಗಂಡೂ ಕಲಿಬೇಕು. ಇಲ್ದಿದ್ದರೆ ಅವನು ಮನುಷ್ಯ ಬದುಕು ಕಟ್ಕೊಳ್ಳಿಕ್ಕಾಗಲ್ಲ, ಸಾಧನೆ ಮಾಡಲಿಕ್ಕಾಗಲ್ಲ, ಪರಲೋಕವೂ ಇಲ್ಲ ಇಹಲೋಕವೂ ಇಲ್ಲ ಅಂತ ಆಗ್ತದೆ. ವಿದ್ಯೆ ಇದ್ದರೆ ಎಲ್ಲಾದರೂ ಮೆರಿತಾನೆ. ವಿದ್ಯಾ ನಾಮ ನರಸ್ಯ ರೂಪಮಧಿಕಂ, ವಿದ್ಯಾ ಬಂಧು ವಿದೇಶ ಗಮನೆ. ಎಲ್ಲಿ ಹೋಗಬೇಕಂದ್ರೂ ವಿದ್ಯೆ ಬೇಕು, ಆ ಗುಣ ಬೇಕು ನಮಗೆ, ವಿದ್ಯೆ ಬೇಕು. ತಪಸ್ಸು, ಒಳ್ಳೆ ತಪಸ್ಸು ಮನುಷ್ಯನಿಗೆ ಎತ್ತರ ಕರ್ಕೊಂಡು ಹೋಗ್ತದೆ. ವಿತ್ತ, ಒಂದಿಷ್ಟು ಹಣ ಸಂಪಾದನೆ ಮಾಡಬೇಕು. ಹಣ ಇಲ್ಲ ಅಂದರೆ ಹೆಣನೂ ನೋಡಲ್ಲ ಅಂತೆ. ಒಬ್ಬ ಕವಿ ಹೇಳ್ತಾನೆ, ಹೆಣಂ ನೊಣ ಸಂಶ್ರಯಂತೆ ಹಣಹೀನಂ ನ ಕಶ್ಚನ ಅಂತರು. ಈ ಸಂಸ್ಕೃತ ಮತ್ತು ಕನ್ನಡ ಸಾಹಿತ್ಯ ಸೇರಿಸಿ ಒಬ್ಬ ಕವಿ ಶ್ಲೋಕ ಮಾಡಿದ. ಹಣ ಇಲ್ದವನ ಬದುಕು ಹೆಂಗಿರ್ತದೆ ಅಂದರೆ, ಹೆಣವನ್ನು ನೊಣ ಆದರೂ ಮುತ್ತಿರ್ತಾವೆ, ಹಣ ಇಲ್ದೇವ್ರನ್ನ ನೊಣನೂ ಮುತ್ರಲ್ಲ ಅಂದ ಅವನು ಹಾಸ್ಯ ಮಾಡಲಿಕ್ಕೆ. ಹೆಣಂ ನೊಣ ಸಂಶ್ರಯಂತೆ ಹಣಹೀನಂ ನ ಕಶ್ಚನ ಅಂತ. ಹಣ ಬೇಕು, ವಿತ್ತ ಬೇಕು, ವಯಸ್ಸು ಬೇಕು, ಒಳ್ಳೆ ವಯಸ್ಸು. ವಿತ್ತ, ವಯಸ್ಸು, ಶರೀರದಲ್ಲಿ ಒಳ್ಳೆ ದಷ್ಟಪುಷ್ಟವಾದ ಬಲ ಹಾಗೂ ಸೌಂದರ್ಯ ಇವೂ ಬೇಕು. ಕುಲ ಬೇಕು. ಈ 6 ಸೇರಿದವು ಅಂದರೆ ಅವನನ್ನು ಹಿಡಿಯೋನೇ ಇಲ್ಲ ಜಗತ್ತಿನಲ್ಲಿ. ವಿದ್ಯಾವಂತ, ತಪಸ್ವಿ, ವಯಸ್ಸು, ವಿತ್ತ, ಇನ್ನು ಮೇಲಾಗಿ ಶರೀರದಲ್ಲಿ ಬೇಕಾದಂಥ ಸೌಂದರ್ಯ, ಬಲ, ಒಳ್ಳೆ ಕುಲ, ಮುಗದೇ ಹೋಯ್ತು, ಅವನು ಹಿಡಿಯೋರೇ ಇಲ್ಲ ಜಗತ್ತಿನೊಳಗೆ. ಅಷ್ಟು ದೊಡ್ಡ ವ್ಯಕ್ತಿ ಆಗ್ತಾನೆ ಇವೆಲ್ಲ ಇತ್ತು ಅಂತ ಆದರೆ ಶಿವ ಹೇಳ್ದ, ಈ 6 ಕೆಲವರಲ್ಲಿ ಇದ್ದರೂ ಮದವಾಗಿ ಪರಿಣಮಿಸಿಬಿಡ್ತದೆ. ಮದ, ವಿದ್ಯೆ ಗಳಿಸ್ತಾನೆ, ಜೊತೆಯಲ್ಲಿ ವಿದ್ಯೆ ಮದ ಬಂದುಬಿಡ್ತದೆ, ನಾನು ವಿದ್ಯಾವಂತ ಅಂತ. ತಪಸ್ಸನ್ನು ಮಾಡ್ತಾನೆ, ನಾನು ತಪಸ್ವಿ ಅಂತ ಮದ ಬರಲಿಕ್ಕೆ ಶುರು ಆಗ್ತದೆ. ವಯಸ್ಸಿದೆ, ವಯಸ್ಸಿನ ಮದ ಶುರು ಆಗ್ತದೆ. ನೋಡಿ, 6 ಮನೋಭೂಮಿಕೆಯಲ್ಲಿ ಮದವಾಗಿ ಪರಿಣಮಿಸ್ತಾರೆ. ಸತಿ, ನೀನು ಹೇಳ್ದೆಲ್ಲ ದಕ್ಷ ವಿದ್ಯಾವಂತ ಅಂತ, ಅವನು ಬರೀ ವಿದ್ಯಾವಂತ ಅಲ್ಲ, ವಿದ್ಯೆ ಮದವಂತ ಅಂದ್ರಂತೆ. ಏಕೈಕಮಪ್ಯನರ್ಥಾಯ ಕಿಮುಯತ್ರ ಚತುಷ್ಟಯಂ ಅಂತ ಒಬ್ಬ ಕವಿ. ಒಂದು ಕೋತಿ, ಅದಕ್ಕೆ ಒಳಗೆ ಯಾವುದೋ ಒಂದು ಪಿಶಾಚಿ ಸೇರ್ಕೊಂಡ್ಬಿಡ್ತಂತೆ. ಮರದ ಮೇಲೆ ಕೋತಿ ಒಳಗೆ ಪಿಶಾಚಿ ಸೇರ್ಕೊಳ್ತು. ಈ ಸಮಯಕ್ಕೆ ಸರಿಯಾಗಿ ಯಾರೋ ಹೋಗಿ ಹೆಂಡ ಬೇರೆ ಕುಡಿಸಿದ್ರಂತ. ಅದಕ್ಕೆ ಕೂತ ಜಾಗದ ಹಿಂಬದಿಯಿಂದ ಒಂದು ಚೇಳು ಬೇರೆ ಕಚ್ಚಿಬಿಡ್ತಂತೆ. ಮುಗೀತಲ್ಲ, ಇನ್ನೇನಾಗಬೇಡ ಹೇಳಿ. ಕಪಿರಪಿಚ ಕಾಪಿಶಾಯನ ಮದಮತ್ತಃ ಅಪಿಚ ಪಿಶಾಚಗ್ರಸ್ತ ಪೃಷ್ಠೆ ವೃಶ್ಚಿಕೇನ ಸಂದಷ್ಟ ಕಿಂಬ್ರೂಮೋ ವೈಕೃತಂ ತಸ್ಯ ಅಂತಂತಾರೆ. ಹೇಳಿ ಕೇಳಿ ಕೋತಿ, ಪಿಶಾಚಿ ಬೇರೆ ಸೇರ್ಕೊಳ್ತು, ಹೆಂಡ ಬೇರೆ ಕುಡಿಸಿದ್ರು, ಚೇಳು ಬೇರೆ ಕಚ್ಚಿಬಿಡ್ತು. ಮುಗೀತಲ್ಲೀಗ, ಅದನ್ಯಾರೂ ಹಿಡಿಲಿಕ್ಕಿಲ್ಲ ಇನ್ನು ಮುಂದೆ. ಹಾಗೆ ಮನುಷ್ಯನಿಗೆ ಒಂದು ಮದ ಬಂದ್ರೇ ಎತ್ತತ್ರ ಪತ್ತತ್ರ ಆಡ್ತಾನೆ. ಇನ್ನು 6 ಮದಗಳು ಒಬ್ಬನಲ್ಲಿ ಸೇರ್ಕೊಂಡು ಬಿಟ್ರೆ ಅವನು ಹೇಗೆ ಆಡಬೇಡ? ಆನೆ, ಗಜಲಕ್ಷ್ಮಿ, ಎದುರುಗಡೆಗೆ ನಮಗೆ ಆನೆ ಕಾಣ್ತು ಅಂದರೆ ಗಜಲಕ್ಷ್ಮಿ ಶುಭ ಸೂಚನೆ ಅಂತ ಭಾವಿಸಬೇಕು. ಅದರ ಸೊಂಡ್ಲೇನಾದರೂ ತಲೆ ಮೇಲೆ ಇಟ್ಟರೆ ಅದು ಇನ್ನೂ ಒಳ್ಳೆಯದು ಅಂತ ಭಾವಿಸಬೇಕು, ನಿಜ. ಆದರೆ ಆನೆಗೆ ಮದ ಬಂದಾಗ ಸೊಂಡ್ಲಿಡು ಅಂದ್ರೆ ಏನು ಮಾಡ್ತದೆ ರೀ? ಅರೆ, ಆಚಾರ್ಯ ಹೇಳಿದ್ದಾರೆ ಆನೆ ಗಜಲಕ್ಷ್ಮಿ, ಅದು ಸೊಂಡ್ಲಿರೋವರೆಗೂ ನಾನು ಹೋಗಲ್ಲ ಅಂತ ತಲೆ ಒಡ್ಲಿಕ್ಕೆ ಹೋದರೆ ಇವನು ಉಳ್ದಾನ? ಆವಾಗ ಗಜಲಕ್ಷ್ಮಿ ಅಂತ ಭಕ್ತಿ ತೋರ್ಬೇಕೇನು ಅದರ ಮೇಲೆ? ಅದಕ್ಕೆ ಹೇಳ್ತಾರೆ, ಆನೆ ಗಜಲಕ್ಷ್ಮಿ ನಿಜ, ಮದ ಬಂದಾಗಲ್ಲ. ಯೋಚಿಸ್ಬೇಕಲ್ವೇ ಸತಿ? ದಕ್ಷ ಏನಾಗಿದ್ದಾನೀಗ? ಅವನ ಮನೋಭೂಮಿಕೆಯಲ್ಲಿ ವಿದ್ಯಾಮದ, ತಪಸ್ಸಿನ ಮದ, ವಿತ್ತದ ಮದ, ಅಧಿಕಾರದ ಮದ ಸೇರಿಕೊಂಡಿದೆ. ಅವನಿಗೆ ಹಿರಿಯರು ಕಿರಿಯರು ಯಾರು ಅನ್ನೋ ವಿವೇಕ ಕಳ್ಕೊಂಡಿರ್ತಾನೆ. ನಾನು ನೀನು ಯಜ್ಞಕ್ಕೆ ಆಹ್ವಾನ ಇಲ್ದಿದ್ರೂ ಹೋಗ್ಬೋದು, ಹೋದಾಗ ಅವನ ದೃಷ್ಟಿ ನಿನ್ನ ಮೇಲೆ ಬೀಳ್ತದೆ. ಮದದಿಂದ ವರ್ತಿಸ್ತಾನೆ, ಗೌರವ ಕೊಡಲ್ಲ, ಅವಮಾನ ಮಾಡ್ತಾನೆ. ಎಲ್ಲರನ್ನ ಸತ್ಕರಿಸಿ ನಮ್ಮನ್ನು ಸತ್ಕರಿಸದೆ ಅವಮಾನ ಮಾಡ್ತಾನೆ. ನೋಡಿ, ಯೋಚಿಸು, ಅಲ್ಲಿಗೆ ಹೋಗಿ ಅವಮಾನ ಮಾಡಿಸ್ಕೊಳ್ಳೋದಕ್ಕಿಂತ ಮನೆಯಲ್ಲಿ ಒಂದು ಗೊಡಸಾರು ಮಾಡಿಬಿಡು, ಇಲ್ಲೇ ಇರೋಣ ಅಂತಂದಂತೆ ಶಿವ. ನಿನಗೆ ಭಕ್ಷ್ಯ ಭೋಜ್ಯ ಬೇಡ ಅನಿಸಿದ್ರೆ ಮಾಡಲಿಕ್ಕೆ ಇವತ್ತು ಒಂದು ಗೊಡಸಾರು ಮಾಡಿ, ಅಲ್ಲಿಗೆ ಹೋಗಿ ಅವಮಾನ ಯಾಕೆ ಬೇಕು? ಇದು ಶಿವ ಸತಿಗೆ ಹೇಳಿರೋ ಮಾತಿನ ಅಭಿಪ್ರಾಯ ಅಂತ ಹೇಳ್ತಾರೆ.
ಇದು ಸತಿಗೆ ಹೇಳಿದರು ಅಂತ ಅಷ್ಟೇ ಅಲ್ಲ, ಇದು ನಮಗೆ ಹೇಳಿದ್ದು ಅಂತ ತಿಳಿಬೇಕಂತ. ನಮಗೆ ದೇವರು ಕೊಟ್ಟ ಮನಸ್ಸು ಒಂದೊಳ್ಳೆ ಭೂಮಿ. ನಾವಲ್ಲಿ ಬೆಳಿಬೇಕಾಗಿರುವ ಧಾನ್ಯ ವಿದ್ಯಾ, ತಪಸ್ಸು, ವಿತ್ತ ಅನ್ನೋ ಧಾನ್ಯ. ಈ ಧಾನ್ಯ ಬೆಳಿಬೇಕಾದ್ರೆ ಹೊಲದಲ್ಲಿ ರೈತ ಎಷ್ಟೆಲ್ಲ ಧಾನ್ಯ ಬೆಳಿತಾನೆ, ಜೊತೆ ಜೊತೆಯಲ್ಲಿ ಕಳೆ ಬರ್ತದೆ, ಹೊಟ್ಟು ಬರ್ತದೆ. ಅದನ್ನು ಆತ ಬೇರ್ಪಡಿಸಿ ಧಾನ್ಯ ಮಾತ್ರ ಉಪಯೋಗಿಸೋ ಹಾಗೆ ಮಾಡಬೇಕು. ನಾವು ಕೂಡ ವಿದ್ಯಾವಂತರ ಆಗ್ತಾ ಆಗ್ತಾ ಜೊತೆ ಜೊತೆಯಲ್ಲಿ ಕಳೆ ಬರ್ತಿರ್ತದಂತೆ. ವಿದ್ಯೆ ಬಂದಾಗೆ ಕಳೆ ಬರ್ತಿರ್ತದೆ. ಆಗಾಗ ಅದನ್ನು ಸ್ವಚ್ಛ ಮಾಡ್ತಿರಬೇಕು. ವಿದ್ಯೆ ಮಾತ್ರ ನಮ್ಮೊಳಗಿಡೋ ಹಾಗೆ ಮಾಡಬೇಕು. ಹಣ ಬಂದ ಹಾಗೆ ಜೊತೆಗೆ ಮದನೂ ಬರ್ತಿರ್ತದೆ. ಆವಾಗ ಮದ ಬರದಂತೆ ನೋಡ್ಕೊಳ್ಬೇಕು. ಆ ಹಣ ಅನ್ನೋ ಧಾನ್ಯವನ್ನು ಮಾತ್ರ ಉಪಯೋಗಿಸ್ಬೇಕಂತ. ಈ ವಿವೇಚನ ನಮಗಿರಲಿ. ನಾವೇನು ಮಾಡ್ತೇವೆ, ಭೂಮಿ ಇದೆ ಅಲ್ಲ ಅಂತ ತಂಬಾಕು ಬೆಳೆ ಬೆಳಿಲಿಕ್ಕೆ ಶುರು ಮಾಡಿದ್ದೀವಿ ಈಗ. ಅರೆ, ತಂಬಾಕನ್ನು ಯಾಕೆ ಬೆಳಿತೀವೋ ಭೂಮಿಯಲ್ಲಿ? ದೇವರು ಕೊಟ್ಟ ಮನೋಭೂಮಿಯಲ್ಲಿ ನಶೆ ಬೆಳೀತಾರೇನೋ ಯಾರಾದರೂ? ಮನೋಭೂಮಿಯಲ್ಲಿ ಬೆಳಿಬೇಕಾಗಿರೋದು ವಿದ್ಯೆಯ ಧಾನ್ಯವನ್ನು ಅಂತಂತಾರೆ. ಬರೋ ಕಳೆಯನ್ನು ಆಗಾಗ ಸ್ವಚ್ಛ ಮಾಡ್ತಿರಬೇಕು. ಈ ತಿಳುವಳಿಕೆಯನ್ನು ಶಿವ ನಮಗೆ ಮದವಂತರಾಗಬೇಡ್ರಿ, ವಿದ್ಯಾ ಮದವಂತರಾಗಬೇಡ್ರಿ, ತಪಸ್ವಿಗಳಾಗ್ರಿ, ತಪೋ ಮದದಿಂದ ಬೆಳೆಸಬೇಡ್ರಿ ಅಂತ ವಿವರಣೆ ಮಾಡ್ತಾನೆ. ಸತಿ ಅದನ್ನು ಅರ್ಥೈಸ್ಕೊಳ್ಬೇಕಿತ್ತು, ಮತ್ತೆ ಲೋಕಾನುಕರಣೆ ಮಾಡ್ತಾಳೆ. ಏನೇ ಆಗಲಿ ಇದಕ್ಕೆಲ್ಲ ಹೊಣೆ ಯಾರು ಗೊತ್ತೇನು? ಶಿವ ಕೇಳ್ದ, ಯಾರು ಹೊಣೆ? ನೀವೇ ಅಂದಂತ. ಈ ವಿಷಯ ಬಿಟ್ಬಿಟ್ಲ. ನೀವೇ. ಯಾಕೆ ಅಂದ, ಅವತ್ತು ಯಾಗಕ್ಕೆ ಬಂದಾಗ ನಮ್ಮಪ್ಪ ನಮಸ್ಕಾರ ಅಂತ ಒಂದು ನಮಸ್ಕಾರ ಹಾಕಿದ್ದಿದ್ರೆ ಈ ಯಾವ ಸಮಸ್ಯೆಯೂ ಬರ್ತಿರಲಿಲ್ಲ. ನೀವೆದ್ದು ನಿಲ್ಲಿಲ್ಲ, ನಮಸ್ಕಾರ ಮಾಡಲಿಲ್ಲ. ಅರೆ, ಎಷ್ಟು ಸಲ ನಮಸ್ಕಾರ ಮಾಡಿದ್ರಿ ನಮ್ಮಪ್ಪನಿಗೆ ನೀವು? ಈಗೊಂದು ಸಲ ಮಾಡಿದ್ರಿ, ಈ ಸಮಸ್ಯೆ ಬರ್ತಿರಲಿಲ್ಲ. ನೀವು ಮಾಡದಿದ್ದಕ್ಕೆ ನಮ್ಮಪ್ಪ ಇವತ್ತು ಆಹ್ವಾನ ಕೊಟ್ಟಿಲ್ಲ ಅಂತ ಶುರು ಮಾಡಿದ್ಲಂತೆ. ಇಷ್ಟೊತ್ತು ಬೇಕಾಯ್ತಂತೆ ನೋಡ್ರಿ ಆ ವಿಷಯ ತೆಗಿಬೇಕು ಅಂತ ಹೇಳಿ. ಒಂದೊಂದಾಗಿ ತೊಗೊಂಡು ಬಂದಿದ್ದಾಳೆ. ಆಹ್ವಾನ ಕೊಟ್ಟಿಲ್ಲ ಅಂತನಬೇಡಿ, ನಿಮಗೆ ಗುರುಸ್ಥಾನದಲ್ಲಿದ್ದಾರೆ ನೆನಪಿರಲಿ ಅಂತಂದ್ಲು. ಬಂಧುಗಳು ನಾವೆಲ್ಲರೂ ಅಂತಂದ್ಲು. ಎಲ್ಲ ಬಂಧುಗಳು ಸೇರಿದಾಗ ನಾವು ಮಾತ್ರ ಬಿಡ್ಲಿಕ್ಕೆ ಬರ್ತದ ಅಂದ್ಲು. ಉಡುಗೊರೆ ಕೊಡ್ತಾನೆ, ಒಬ್ಬಳೇ ಹೆಂಗೆ ತಗೊಳ್ಳಿ ಅಂದ್ಲು. ಅದು ಯಾವ ಮಾತು ಮುಖ್ಯ ಆಗಿರಲಿಲ್ಲ. ನೀವೆದ್ದು ನಮಸ್ಕಾರ ಮಾಡಲಿಲ್ಲ, ಇಷ್ಟು ಆಕ್ಷೇಪ ಮಾಡಬೇಕಾಗಿತ್ತು. ಅದು ಮೈಂಡು ಸರಿ ಇದೆ ಇಲ್ಲೋ ನೋಡಿ ಮಾತಾಡಬೇಕಾಗ್ತದೆ. ಯಾವಾಗಂದ್ರೆ ಅವಾಗ ಮಾತಾಡ್ಲಿಕ್ಕಾಗಲ್ಲಲ್ಲ. ಅದನ್ನು ನೋಡಿ ಇಷ್ಟೋ ತನಕ ಮಾತಾಡಿ ಕೊನೆಗೆ ಹೇಳ್ತಾಳೆ, ನೀವು ನಮಸ್ಕಾರ ಮಾಡದಿದ್ದಕ್ಕೆ ಇಷ್ಟೆಲ್ಲ ಆಯ್ತು. ಯಾಕೆ ಮಾಡಲಿ? ಏನು ಕಾರಣ ಮಾಡಲಿ ಹೇಳಿ? ಆಗ ಶಿವ ಹೇಳ್ತಾನೆ, ಅಂದೆಂದೋ ನಮಸ್ಕಾರ ಯಾಕೆ ಮಾಡಲಿಲ್ಲ ಅಂತ ಇಂದು ಕೇಳ್ತಿದ್ದಿ, ಆದರೂ ನಿನಗೆ ಉತ್ತರ ಕೊಡ್ತೀನಿ ಅಂತಂದರು. ನನ್ನ ಎದುರುಗಡೆ ಅವತ್ತು ಚತುರ್ಮುಖ ಬ್ರಹ್ಮ ಕೂತಿದ್ರು. ಬ್ರಹ್ಮ ಅಂದರೆ ಭಗವಂತನ ಸನ್ನಿಧಾನಕ್ಕೆ ಪಾತ್ರ ಅಲ್ವೇನೆ ಸತಿ? ದೇವರ ಸನ್ನಿಧಾನಕ್ಕೆ ಮುಖ್ಯ ಪಾತ್ರ ಅಂದರೆ ಬ್ರಹ್ಮ. ನಾನು ಅವರ ಎದುರುಗಡೆ ಕುಳಿತು ಧ್ಯಾನಾಸಕ್ತನಾದಾಗ ಇನ್ನೆಂದೂ ಇಂಥ ಅವಕಾಶ ಸಿಗಲಾರದು. ಯಾಕೆ ಅಂದರೆ ಬ್ರಹ್ಮನ ಬ್ರಹ್ಮನ ಮಹಿಮೆ ಏನು ಅಂದರೆ ಅದು ಸತ್ವ ಪ್ರಚುರ. ಸತ್ವ ಪ್ರಚುರವಾಣಿ ಮುಖ ಸರೋಜೇನ ಅಂತಾರೆ ಜಗನ್ನಾಥದಾಸರು. ಬ್ರಹ್ಮದೇವರು ಅಂದರೆ ಅದು ಸತ್ವ ಪ್ರಚುರ. ಅಷ್ಟು ಸತ್ವ ಪ್ರಚುರವಾದ ಮತ್ತೊಂದು ಅಧಿಷ್ಠಾನ ದೇವರ ಸನ್ನಿಧಾನ ಇರೋದು ಮತ್ತಿಲ್ಲವೇ ಇಲ್ಲಂತ. ಅಷ್ಟು ವಿಶೇಷ ಸನ್ನಿಧಾನ ಭಗವಂತನದಲ್ಲಿರ್ತದೆ. ನಾನು ಆ ರೂಪ, ಆ ಭಗವಂತನನ್ನು, ಆ ಬ್ರಹ್ಮನ ಅಂತರ್ಯಾಮಿಯಾಗಿ ಧ್ಯಾನ ಮಾಡ್ತಾ ಮೈಮರ್ತಿದ್ದೆ. ಮೈಮರ್ತಾಗಿ ನಿಮ್ಮಪ್ಪ ಬಂದದ್ದನ್ನು ನೋಡಲೂ ಇಲ್ಲ. ಮೇಲಾಗಿ ನಿಮ್ಮಪ್ಪ ಯಾವಾಗ ಬರ್ತಿದ್ನಲ್ಲ, ಬಂದಾಗೆಲ್ಲ ನಾನು ನಮಸ್ಕಾರ ಮಾಡ್ತಿದ್ದದ್ದು ಅವನಿಗೆ ಅಲ್ಲವೂ ಅಲ್ಲ ಅಂದ್ರಂತೆ. ಅದು ನಿನಗೆ ಗೊತ್ತಿರಲಿ ಅಂದ್ರು. ಮತ್ತೆ ಅವಳಿಗೆ ಗೊತ್ತೇ ಇದೆ, ನಮಗೆ ಗೊತ್ತಾಗಲಿ ಅಂತ ಹಾಗೆ ಹೇಳ್ತಿದ್ದೀನಿ ಅಷ್ಟೆ. ಮಾಡ್ತಿದ್ದದ್ದು ದಕ್ಷನಿಗೆ ಅಲ್ಲವೂ ಅಲ್ಲ. ಯಾಕೆ? ದಕ್ಷನ ಸ್ಥಾನ ಏನು? ಅವನು ಕಕ್ಷೆಯಲ್ಲಿ 10ನೇ ಕಕ್ಷೆ 10. ಶಿವ ಜಗತ್ತಿನಲ್ಲಿ ಎಷ್ಟು ಹಿರಿದಾದ ಕಕ್ಷೆಯಲ್ಲಿದ್ದಾನೆ, 5ನೇ ಕಕ್ಷೆ. 5ರಲ್ಲಿರೋ ಶಿವನಿಗೆ 10ರಲ್ಲಿರೋ ದಕ್ಷ ಯಾವಾಗಲೂ ನಮಸ್ಕಾರ ಮಾಡಬೇಕು. ಕನ್ಯೆ ಕೊಟ್ಟಿದ್ದಾನಲ್ಲ ಅನ್ನೋ ಒಂದು ಕಾರಣಕ್ಕೆ ಲೋಕಕ್ಕೆ ಶಿಕ್ಷಣ ಕೊಡಬೇಕು ಅಂತ
ನಮಸ್ಕಾರ ಮಾಡಿದರೂ ಕೂಡ ದಕ್ಷನಿಗಲ್ಲ, ದಕ್ಷನ ಹೃದಯ ಗುಹಾವಾಸಿಯಾದ ಭಗವಂತನಿಗೆ ಮಾಡ್ತಿತ್ತಂತೆ. ಗುಹಾಶಯಾಯೈವ ನ ದೇಹ ಮಾನಿನೇ ಪ್ರಾಜ್ಞಿ ಪರಸ್ಮೈ ಪುರುಷಾಯ ಚೇತಸಾ ಗುಹಾಶಯಾಯೈವ ನ ದೇಹ ಮಾನಿನೇ. ಹೃದಯ ಗುಹಾವಾಸಿ ಭಗವಂತನಿಗೆ ನಮಸ್ಕಾರ ಮಾಡ್ತಿದ್ದದ್ದಷ್ಟೇ. ಹಾಗಾಗಿ ನಮಸ್ಕರಿಸಬಹುದು, ನಮಸ್ಕರಿಸಲ್ಲ ಅಂತಲ್ಲ, ಒಳಗಿರೋ ದೇವರಿಗೆ ತಾನೇ ನಮಸ್ಕಾರ. ಆ ಸಂದರ್ಭದೊಳಗೆ ಬ್ರಹ್ಮನ ಒಳಗಿರೋ ಭಗವಂತನನ್ನು ಧ್ಯಾನ ಮಾಡ್ತಿರುವಾಗ ನಿಮ್ಮಪ್ಪ ಬಂದರೆ ನಾನೇನು ಮಾಡಬೇಕು ಹೇಳಿ? ದೇವರ ಧ್ಯಾನ ಮಾಡ್ತಾ ಮೈ ಮರ್ತಿದ್ದೇನೆ. ಅದಕ್ಕೆ ಸತಿ ಕೇಳ್ತಾಳೆ, ನಮ್ಮಪ್ಪನಲ್ಲಿಯೂ ದೇವರಿಗೆ ನಮಸ್ಕಾರ ಮಾಡಬೇಕಿತ್ತು ಅನ್ಲಂತವಳು. ನಮ್ಮಪ್ಪನಿಗೆ ಮಾಡು ಅಂತ ಹೇಳೇ ಇಲ್ಲ ನಿಮಗೆ ಅನ್ಲಂತೆ. ಬ್ರಹ್ಮನೊಳಗೂ ದೇವರಿರ್ತಾನೆ, ನನ್ನ ತಂದೆಯಲ್ಲೂ ದೇವರಿರ್ತಾನೆ ಅಂದಮೇಲೆ ಬ್ರಹ್ಮನೊಳಗಿರೋವನಿಗೆ ಗೌರವ ಕೊಡ್ಲಿಕ್ಕೆ ಬರ್ತದೆ ಅಂದಮೇಲೆ ನನ್ನ ತಂದೆಯಲ್ಲಿರೋವನಿಗೂ ಆಗ ಗೌರವ ಕೊಟ್ಬಿಟ್ಟಿದ್ದಿದ್ರೆ ಈ ಸಮಸ್ಯೆ ಬರ್ತಿರ್ಲಿಲ್ಲ ಅನ್ಲಂತೆ. ಮತ್ತೆ ಅದಕ್ಕೆ ಉತ್ತರ ಕೊಡಬೇಕಲ್ಲ. ಅದಕ್ಕೆ ಉತ್ತರ ಕೊಡುವಾಗ ಅಂತಾರೆ, ಸತ್ವಂ ವಿಶುದ್ಧಂ ವಸುದೇವ ಶಬ್ದಿತಂ ಯದೀಯತೆ ತತ್ರ ಪುಮಾನಪಾವೃತಃ ಸತ್ವೇ ಚ ತಸ್ಮಿನ್ ಭಗವಾನ್ ವಾಸುದೇವಃ ಹ್ಯಧೋಕ್ಷಜೋ ಮೇ ಮನಸಾ ವಿಧೀಯತೆ. ವಿಶುದ್ಧಂ ಸತ್ವಂ ವಸುದೇವ ಶಬ್ದಿತಂ ಯದೀಯತೆ ತತ್ರ ಪುಮಾನಪಾವೃತಃ ಅಂತಾರೆ. ಸತಿಗೆ ಈ ಸತ್ಯವನ್ನು ಬಿಚ್ಚಿಟ್ರು, ಅಲ್ಲಿ ಮುಚ್ಚಿಡಲಿಲ್ಲ. ಮತ್ತೆ ಮೋಹಕ ಮಾತಲ್ಲ, ಶಿವನ ಬಾಯಲ್ಲಿ ಬಂದ ಈ ಮಾತನ್ನು ನಾವು ಅರ್ಥೈಸ್ಕೊಳ್ಳೋಣ. ಎಷ್ಟು ಅದ್ಭುತವಾಗಿ ಹೇಳ್ತಾನೆ ಶಿವ ಅಂದರೆ, ನೋಡು, ನಿನ್ನ ತಂದೆಯಲ್ಲಿ ದೇವರಿಲ್ಲ ಅಂತ ನಾನು ಹೇಳಲಿಲ್ಲ, ಆದರೆ ಬ್ರಹ್ಮನಲ್ಲಿ ದೇವರಿದ್ದಾನಲ್ಲ, ಆ ಅಧಿಷ್ಠಾನ ನಿನ್ನ ತಂದೆಯ ಅಧಿಷ್ಠಾನಕ್ಕಿಂತ ದೊಡ್ಡದಿದೆ ಅಂತಂದ್ರಂತೆ. ಈ ದೇವರ ಸನ್ನಿಧಾನ ಇರೋ ಅಧಿಷ್ಠಾನಗಳಲ್ಲಿ ಉತ್ತಮ, ಮಧ್ಯಮ, ಅಧಮ ಅಂತ 3 ಥರ ಇದಾವಂತ. ಸಾಧಕರಿಗೆ ಇರೋ ಅರಿವು ಯಾವಾಗಲೂ ಇರಬೇಕು. ಉತ್ತಮ ಅಧಿಷ್ಠಾನ, ಅಲ್ಲಿ ದೇವರನ್ನು ಆರಾಧಿಸುವಾಗ ಮಧ್ಯಮ ಅಧಮ ಅಧಿಷ್ಠಾನಗಳಲ್ಲಿ ದೇವರನ್ನು ಆರಾಧಿಸದೇ ಹೋದರೆ ಒಳಗಿರೋ ಭಗವಂತ ಮುನಿಸ್ಕೊಳ್ಳೋದಿಲ್ಲ, ನಮ್ಮನ್ನು ಅನುಗ್ರಹ ಮಾಡ್ತಾನಂತೆ. ಸ್ವಲ್ಪ ವ್ಯತ್ಯಾಸ. ಅದೇ ಅಧಮಾಧಿಷ್ಠಾನದಲ್ಲಿ ದೇವರನ್ನು ನಾವು ಪೂಜಿಸ್ತಿದ್ರೆ, ಉತ್ತಮ ಅಧಿಷ್ಠಾನ ಏನಾದರೂ ಬಂದರೆ ಆವಾಗ ಮಾತ್ರ ಅಧಮಾಧಿಷ್ಠಾನದ ದೇವರ ಪೂಜೆಗಿಂತ ಹೆಚ್ಚು ಯಾವುದನ್ನು ಮಾಡಬೇಕಂತೆ? ಉತ್ತಮ ಅಧಿಷ್ಠಾನದ ಭಗವಂತನನ್ನು ಆರಾಧಿಸಬೇಕು. ಇದಕ್ಕೆ ಉದಾಹರಣೆ ಸಾಕಷ್ಟಿದ್ದಾವೆ. ಅದನ್ನು ಮೀರಿ ನಡೆದಾಗ ಶಾಪಗಳು ಕೊಟ್ಟದ್ದು ಇದ್ದಾವೆ. ನಾವು ದಿನ ದೇವರನ್ನು ಆರಾಧಿಸುವ ಜಡವಾದ ಪ್ರತಿಮೆಗಳು, ಅಲ್ಲಿ ದೇವರನ್ನು ಆವಾಹನ ಮಾಡಿ ತತ್ವನ್ಯಾಸ ಮಾಡಿ ಮಾತೃಕಾನ್ಯಾಸ ಮಾಡಿ ದೇವರೇ ಬಾರಪ್ಪ ಬಾರಪ್ಪ ಅಂತ ಕರೆದು ಕೊಡಿಸ್ಕೊ. ಆದರೂ ಕರುಣಾಸಾಗರ ಅಲ್ಲಿಯೂ ಬಂದಿರ್ತಾನೆ. ಅದು ಅಚೇತನ. ಅಚೇತನ ಪ್ರತಿಮೆಯಲ್ಲೂ ಪರಮಾತ್ಮ ಸನ್ನಿಹಿತನಾಗಿ ನಮ್ಮಂಥ ಮಧ್ಯಮ ಅಧಮ ಭಕ್ತರು ಮಾಡುವ ಪೂಜೆಯನ್ನು ಸ್ವೀಕಾರ ಮಾಡ್ತಾನೆ ಶ್ರೀಹರಿ. ಇಲ್ಲ ಅಂತ ಭಾವಿಸಬೇಡಿ. ಅದೇ ಒಬ್ಬ ಚೇತನ ಬಂದ, ಅದೇ ಸಮಯಕ್ಕೆ ಒಳ್ಳೆ ತಿಳುವಳಿಕೆಸ್ಥ, ಸದಾಚಾರ ಸಂಪನ್ನ, ಭಗವಂತನನ್ನು ಎಡಬಿಡದೆ ಸ್ಮರಣೆ ಮಾಡುವವ. ನಾವು ಮಾಡ್ತಿರುವ ಪ್ರತಿಮೆಯಲ್ಲಿ, ಆ ಪೂಜೆಯಲ್ಲಿ ಭಗವಂತನನ್ನು ಕಾಣಬೇಕೋ, ಎದುರುಗಡೆಗೆ ಬಂದ ಚೇತನನೊಳಗೆ ದೇವರಿದ್ದಾನೆ ಅಂತ ಅವನನ್ನು ಆರಾಧಿಸಬೇಕು ಅಂದರೆ ಶಾಸ್ತ್ರ ಹೇಳ್ತದೆ, ಈ ಪ್ರತಿಮೆಗಳಲ್ಲಿರೋ ದೇವರಿಗಿಂತ ಅಲ್ಲಿರೋದನ್ನು ಮೊದಲು ಆರಾಧಿಸು ಅಂತ ಹೇಳ್ತದೆ. ಅದನ್ನು ಗಮನಿಸಿ ಶಿವ ಹೇಳುವ ಮಾತು, ಎಲ್ಲಿ ಬ್ರಹ್ಮ ಎಲ್ಲಿ ದಕ್ಷ ಸತಿ. ಬ್ರಹ್ಮ ನನಗಿಂತ ಉತ್ತಮ, ದಕ್ಷ ನನಗಿಂತ ಕೆಳಗಿರುವವ. ಅವನೊಳಗಿರೋ ನನ್ನ ದೇವರನ್ನು ಆರಾಧಿಸೋಕ್ಕಿಂತ ನನಗಿಂತ ಉತ್ತಮರಾದ ಬ್ರಹ್ಮದೇವರೊಳಗಿರೋ ಭಗವಂತನನ್ನು ಧ್ಯಾನ ಮಾಡೋದು ನನಗೆ ಶ್ರೇಷ್ಠ. ದಕ್ಷನೊಳಗಿರುವ ಭಗವಂತನು ಬ್ರಹ್ಮನೊಳಗಿರುವ ಪರಮಾತ್ಮ ಒಬ್ಬನೇ ಇದ್ದಾನಲ್ವೇ. ಹಾಗಾಗಿ ನನಗೆ ನನ್ನ ಕರ್ತವ್ಯ ನಾನು ನಿಭಾಯಿಸುವಾಗ ಬ್ರಹ್ಮನೊಳಗಿರುವ ಭಗವಂತನನ್ನು ಧ್ಯಾನ ಮಾಡ್ತಾ ಇದ್ದದ್ದಕ್ಕೆ ದಕ್ಷನೊಳಗಿರುವ ಭಗವಂತ ನನ್ನ ಮೇಲೆ ಮುನಿಸ್ಕೊಳ್ಳಿಲ್ಲ ಅಂತ ಅಂದ್ಬಿಟ್ರಂತೆ. ಎಷ್ಟು ತತ್ವ ಇದೆ, ಅರ್ಥ ಮಾಡ್ಕೊಳ್ಬೇಕು ಇದನ್ನು. ಮುನಿಸ್ಕೊಳ್ಳಿಲ್ಲ ನನ್ನನ್ನು. ಆದರೆ ಮುನಿಸ್ಕೊಂಡದ್ದು ಯಾರು? ಹಾಗಾದರೆ ದಕ್ಷ ಸಿಟ್ಟಾದ ಅಷ್ಟೇ. ದಕ್ಷನೊಳಗಿರೋ ದೇವರು ಸಿಟ್ಟಾಗಲಿಲ್ಲ, ದಕ್ಷ ಸಿಟ್ಟಾದ ಅಂತ ವಿವರಣೆ ಕೊಟ್ಬಿಟ್ರು.
ಯಾಕೆ ಸಿಟ್ಟಾದ? ಅವನಿಗೆ ಶಿವ ನಮಸ್ಕಾರ ಮಾಡೋದು ನನಗೆ ಅಂತನೋ ಭ್ರಮೆ ಇತ್ತು. ವಿದ್ಯಾಮದ ದೇವರನ್ನು, ನೀತಿಯನ್ನು, ಶಾಸ್ತ್ರವನ್ನು ಮರೆಸಿಬಿಟ್ಟಿತ್ತು. ಈ ಕಾರಣದಿಂದ ದಕ್ಷ ಸಿಟ್ಟಾಜ್ಞೆ ಹೊರತು ನಾನು ಯಾವತ್ತೂ ಮಾಡುವ ಕೆಲಸದಲ್ಲಿ ಲೋಪದೋಷ ಮಾಡಿದವನಲ್ಲ ಅಂತ ಶಿವ ಸಮಜಾಯಿಸಿ ಹೇಳಿಬಿಟ್ಟ. ಓ, ಇಷ್ಟರ್ಥ ಇದೆನಾ ಅಂದಾಗ ಸತೀದೇವಿ ನನ್ನ ತಂದೆದೇ ತಪ್ಪಿದೆ ಅಂತ ಅವಳಿಗೆ ಅರಿವಾಯಿತು. ಆದರೆ ಬಾಯಲ್ಲಿ ಹೇಳಲಿಲ್ಲ. ಬಾಯಲ್ಲಿ ಹೇಳ್ದೇನೆ ಏನೇ ಆಗಲಿ ನಾನಂತೂ ಯಜ್ಞಕ್ಕೆ ಹೋಗೋದೇ ಅಂದಂಥವು. ನಾನು ಯಜ್ಞ ಮಂಟಪಕ್ಕೆ ಹೋಗ್ತೇನೆ, ನೀವು ಬರೆದಿದ್ರು ಬಂದರೂ ಸರಿ ಅಂತ ಅವಳು ಹೊರಟ್ಲು. ಅವಳು ಹೊರಟಾಗ ಸತೀದೇವಿ ಯಜ್ಞ ಮಂಟಪಕ್ಕೆ ಹೋಗ್ತಾಳಿನ್ನು ಅಂದಾಗ ಒಬ್ಬ ಸೇವಕ ನಂದಿ ನೀನು ಹೋಗು ಅಂತ ಕಳಿಸಿದ್ನಂತೆ ಶಿವ. ಯಜ್ಞದ ಮಂಟಪಕ್ಕೆ ಬಂದರೆ ತಾಯಿ ಪ್ರಸೂತಿ, ತಾಯಿ ಕರಳು. ಮಗಳು ಬಂದಾಗ ಅವಳಿಗೆ ಆ ಕರಳು ಅಂತಃಕರಣ, ಅವಳು ಬರಮಾಡಿಕೊಂಡ್ರು. ದಕ್ಷ ಮಾತ್ರ ಸತಿಯನ್ನು ಬಾ ಅಂತನ್ನಲಿಲ್ಲ, ಕೂಡು ಅಂತನ್ನಲಿಲ್ಲ. ಯಾಕೆ ಅಂದರೆ ಶಿವನ ಮೇಲಿರೋ ದ್ವೇಷವನ್ನೆಲ್ಲ ಮಗಳ ಮೇಲೆ ತೋರಿಸ್ತಾ ಇದ್ದಾನಂತೆ. ಅಳಿಯನ ಮೇಲಿರೋ ದ್ವೇಷ ಮಗಳ ಮೇಲೆ ತೋರಿದ ಅಂತ ಹೇಳ್ತದೆ. ಆದರೆ ಮುಂದುವರೆದ ಕಥೆ ನೀವೇ ನೋಡಿರ್ತೀರಿ, ಕೇಳಿರ್ತೀರಿ. ಎಷ್ಟು ಅದ್ಭುತ! ಯಜ್ಞದಲ್ಲಿ ಆಹುತಿ ಹಾಕುವಾಗ ಯಜ್ಞದ ಆಹುತಿಯನ್ನು ಮೀರಿಬಿಟ್ಟ ದಕ್ಷ. ಯಜ್ಞ ಸದಸ್ಯಧೀಶ್ವರಿ ಆದ ಸತಿ ಯಜ್ಞ ಇಂತು ಪ್ರತಿಭಟನೆ ಮಾಡ್ತಾಳೆ. ಆ ಪ್ರತಿಭಟಿಸಿ ದಕ್ಷನಿಗೆ ಬೋಧನೆ ಮಾಡ್ತಾಳೆ. ಏನು ತಿಳಿದಿದ್ದಿ ಶಿವನಾಮದ ಮಹಿಮೆಯನ್ನು ಅಂತ ಶಿವನಾಮದ ಮಹಿಮೆಯನ್ನು ಹೇಳಿ ಮಹಾನುಭಾವನನ್ನು ಕೊಂಡಾಡಿ, ನಿನ್ನಂಥವನ ಮಹಾತ್ಮರನ್ನು ದ್ರೋಹ ಮಾಡುವ ನಿನ್ನಂಥವನಿಂದ ಬಂದ ಈ ದೇಹನೂ ನನಗೆ ಬೇಡ ಅಂತ ಹೇಳಿ ತನ್ನನ್ನೇ ತಾನು ಅಗ್ನಿಯಲ್ಲಿ ಹಾಕ್ಕೊಂಡು ಬಿಟ್ಲಂತೆ. ಆದರೆ ಈ ಕಥೆ ಮಾತ್ರ ಬಹಳ ರೋಚಕ, ಬಹಳ ಅದ್ಭುತ. ಮುಂದುವರೆದದ್ದು ಕಥೆಯಲ್ಲಿ ತಿಳಿಸಿದ ಅನೇಕ ವಿಷಯಗಳಲ್ಲಿ ಇದು ಬಹಳ ಮಹತ್ತರವಾದದ್ದು. ಅಂತೂ ಶಿವ ನಾನು ಧ್ಯಾನ ಮಾಡ್ತಿದ್ದೆ ಅನ್ನೋದನ್ನು ಇಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ದಾನೆ. ಯಾರನ್ನ? ಅಧೋಕ್ಷಜನನ್ನ ಅಂತ. ಹೀಗಾಗಿ ಶಿವನ ಬಾಯಲ್ಲಿ ಬಂದ ಹರಿಯ ಪಾರಮ್ಯದ ಕಥೆ ದಕ್ಷಾಧ್ವರ ಯಜ್ಞಧ್ವಂಸ ಪ್ರಕರಣ ಅಂತ ಭಾವಿಸಬೇಕು. ದಕ್ಷಾಧ್ವರ ಧ್ವಂಸ ಅಂದರೆ ಶಿವನ ಬಾಯಲ್ಲಿ ಹರಿಯ ಮಹಿಮೆ ಬಂದ್ಬಿಡ್ತು. ಯಾಕಂದರೆ ಧ್ಯಾನ ಮಾಡೋನು ಮಹಾನುಭಾವ ಶಿವ, ಧ್ಯಾನ ಮಾಡಿಸ್ಕೊಳ್ತಾ ಇರೋನು ಅಧೋಕ್ಷಜ, ಮಾಡಿಸ್ಕೊಳ್ಳೋನು ಉತ್ತಮ, ಮಾಡೋನಲ್ಲ ಅನ್ನೋದು ಇದರಿಂದ ತಿಳಿತದೋ ಇಲ್ಲೋ. ಹೀಗೆ ಶಿವನ ಬಾಯಲ್ಲಿ ಹರಿಯ ಪಾರಮ್ಯವನ್ನು ಅತ್ಯಂತ ಸ್ಪಷ್ಟಪಡಿಸಿ ಅದು ತನ್ನ ಹೆಂಡತಿ ಸತಿಗೆ ಹೇಳಿದ ಚರಿತ್ರೆ ಇದು ಅಂತ ತಿಳಿಸ್ತಾರೆ. ಇದರ ಮುಂದುವರೆದ ಭಾಗವನ್ನು ನಾಳೆ ಬೆಳಗ್ಗೆ ಮುಂದುವರಿಸೋಣ, ಹೇಳೋಣ ಅಂತ ಹೇಳ್ತಾ ಇವತ್ತಿನ ಈ ಪ್ರವಚನ ಮುಕ್ತಾಯ ಮಾಡ್ತಾ ಇದ್ದೇನೆ.